ಮನದೊಳಗೆ ತಂಗಿ ನೀತಿಯೊಳಾದವ ಪೂರ್ಣಗೊಳಿಸುವೆನ ನೀತಿಯೊಳಾದವ ಪೂರ್ಣಗೊಳಿಸುವೆನ ಪ್ರೀತಿಯ ಪಡದಿರು ಸಂತಸದಿಂದಲೇ ಪ್ರೀತಿಯ ಪಡದಿರು ಸಂತಸದಿಂದಲೇ ಸೋದರಿ ಭಯವೇಕೆ ಮನದೊಳಗೆ ತಂಗಿ ನೀತಿಯೊಳಾದವ ಪೂರ್ಣಗೊಳಿಸುವೆನ ನೀತಿಯೊಳಾದವ ಪೂರ್ಣಗೊಳಿಸುವೆನ ಪ್ರೀತಿಯ ಮಾಡದಿರು ಸಂತಸದಿಂದಲೇ ಪ್ರೀತಿಯ ಮಾಡದಿರು ಸಂತಸದಿಂದಲೇ ಸೋದರಿ ಭಯವೇಕೆ ತಂಗಿ ನಿಮಗೆ ಅಭಯವನ್ನು ಕೊಟ್ಟಿರುವೆನು. ನೀನು ನನ್ನನ್ನು ಯಾವಾಗ ಸ್ಮರಿಸುವೆಯೋ ಆಗ ಪ್ರತ್ಯಕ್ಷನಾಗುವೆನು. ಹಾಗೆ ಆಗಲಿ ಅಣ್ಣ. ಯುಧಿಷ್ಠರ ಪರಮಾತ್ಮ ಈಗ ನಕುಲನನ್ನು ಹಸ್ತಿನಾವತಿಗೆ ಕಳಿಸು, ಕೌರವರನ್ನು ಕರೆಸು, ಭೀಷ್ಮಾದಿಗಳು ಬಂದು ಯಾಗ ಮಂಟಪವನ್ನು ನಿರ್ಮಿಸಲು. ವತ್ಸ ನಕುಲ, ಅಗ್ರಜ, ಪರಮಾತ್ಮನ ಆಜ್ಞೆಯನ್ನು ನೆರವೇರಿಸು. ಮಮ ಆದಾಧ್ಯ ಅಗ್ರಜ. ಪರಮಾತ್ಮ, ಯಾಗಶಾಲೆಯ ನಿರ್ಮಾಣ ಕಾರ್ಯವು ನಡೆಯುತ್ತಿರುವುದು. ಯಾಗಶಾಲೆಗೆ ಸಾವಿರಾರು ಮಂದಿ ಸೇರಿರುವರು. ಅಲ್ಲಿ ಇಂಜಿಲು ಮೈಲಿಗೆಗಳಾದರೆ ಯಾಗಕ್ಕೆ ಭಂಗ ಉಂಟಾಯಿತೋ ಏನೋ ಎಂಬ ಭೀತಿ ಉಂಟಾಗುತ್ತಿರುವುದು ದೇವ. ಯುಧಿಷ್ಠರ, ಇದಕ್ಕೆ ನೀನು ಚಿಂತಿಸಬೇಡ. ಈಗಲೇ ಹಿಮವತ್ ಪರ್ವತದ ದಕ್ಷಿಣ ದಿಕ್ಕಿನಲ್ಲಿ ಮಾನಸವೆಂಬ ಸರೋವರ ಇರುವುದು. ಆ ಸರೋವರದ ದಡದಲ್ಲಿ ಈಶ್ವರನ ಭಕ್ತನಾದ ಪುರುಷಾಮೃಗನು ಶಿವಾರ್ಚನೆ ಮಾಡುತ್ತಾ ಕುಳಿತಿರುವನು. ಈಗ ಭೀಮಸೇನನು ಅಲ್ಲಿಗೆ ಹೋಗಿ ಆತನನ್ನು ಕರೆತರಲಿ. ನಡೆ, ಕಾಲೋಚಿತವಾದ ಕರ್ಮವನ್ನು ನೆರವೇರಿಸಿ ಯಾಗ ಮಂಟಪಕ್ಕೆ ಹೋಗೋಣ. ವತ್ಸ ಭೀಮಸೇನ, ಹೀಗೆ ಸ್ವಾಮಿ ಆಜ್ಞೆಯನ್ನು ನೆರವೇರಿಸಿ ಆ ಪುರುಷಾಮೃಗ ಸಾನ್ನಿಧ್ಯದಿಂದ ಯಾಗ ಮಂಟಪವು ಪರಿಶುದ್ಧವಾಗಲಿ. ಅಪ್ಪಣೆ ಅಗ್ರಜ. ಪರಮಾತ್ಮ, ಆ ಪುರುಷಾಮೃಗನನ್ನು ಕರೆತರುವ ಪ್ರಯತ್ನವನ್ನು ದಯವಿಟ್ಟು ತಿಳಿಸಿ ನನ್ನನ್ನು ಆಶೀರ್ವದಿಸಿ. ಭೀಮಸೇನ, ಕಾರಣಾಂತರದಿಂದ ಅದು ನಿನಗೆ ತಿಳಿಯುವುದು. ಧೈರ್ಯವಾಗಿ ಹೋಗಿ ಬಾ. ಅಪ್ಪಣೆ ಪರಮಾತ್ಮ.
ಪ್ರತಾಪದೊಳ್ ಈ ಮತ್ತದಾರ ಪ್ರತಾಪದೊಳ್ ಜಗದದ್ಭುತ ಭೀಕರನಾದೆನ್ನ ಈ ಸೌರವೇಂದ್ರನಿಗೆ ಆಧಾರವಾಗಿಯೇ ಕರ್ಣ ತರೆಯ ನಾಳುವೆ ಜಗದಿ ತರೆಯ ನಾಳುವೆ ಜಗದಿ ಈ ಭುವನ ಗದಿಪನಾಗಿ ಜಲಗಳು ಬೆಳೆಯಿತ ತರೆಯ ನಾಳುವೆ ಜಗದಿ ಈಗ ಪರಾಕ್ರಮ ತೋರುತ್ತ ಜಗದೇ ಈಗ ಪರಾಕ್ರಮ ತೋರುತ್ತ ಜಗದಿ ವಿಜಯ ಗಳಿಸುವೆ ರಣದುಂಬಿಯರು ವಿಜಯ ಗಳಿಸುವೆ ರಣದುಂಬಿಯರು ಕೋಟೆ ಕೊತ್ತಲದಿ ತೋರಿಸಲಾಗದೆ ಕೋಟೆ ಕೊತ್ತಲದಿ ತೋರಿಸಲಾಗದೆ ವೈರಿಯ ತೀರವನ್ನು ಧರಣಿಗೂ ಉಳಿದೆ ವೈರಿಯ ತೀರವನ್ನು ಧರಣಿಗೂ ಉಳಿದೆ ತರೆಯ ನಾಲ್ವೆ ಜಗದಿ ಈ ಭುವನ ಗದಿಪನಾಗಿ ಚಲದೊಳು ಬೆಳೆಯಿತ ತರೆಯ ನಾಲ್ವೆ ಜಗದಿ ಆವಾಸ ಕುನಿ ದುರ್ಯೋಧನ. ಕರ್ಣ ದುರ್ಯೋಧನ ಸದಳು ಸಿಂಹನೆ ನೆನೆದೆ ಸದಳು ಸಿಂಹನೆ ನೆನೆದೆ ಮೊಳಗು ತೀರ್ಪದ ಎನ್ನಯ ಸೌರ್ಯವ ಮೊಳಗು ತೀರ್ಪದ ಎನ್ನಯ ಸೌರ್ಯವ ಸಂಸ್ಕೃತೈನವನ್ನು ತುಂಡು ಕೈಯುತ್ತೆ ಸಂಸ್ಕೃತೈನವನ್ನು ತುಂಡು ಕೈಯುತ್ತೆ ವೈರಿಯ ತಿರವನ್ನು ಧರಣಿಗೂ ಉಳಿದೆ ವೈರಿಯ ತಿರವನ್ನು ಧರಣಿಗೂ ಉಳಿದೆ ತರೆಯ ನಾಡು ಜಗದಿ ಈ ಭುವನ ಗದಿಪನಾಗಿ ಜಲದೊಳು ಬೆಳೆಯಿತ ತರೆಯ ನಾಡು ಜಗದಿ ತರೆಯ ನಾಡು ಜಗದಿ ತರೆಯ ನಾಡು ಜಗದಿ ಸದಳು ಸಿಂಹನೆ ನೆನೆದೆ ಸದಳು ಸಿಂಹನೆ ನೆನೆದೆ ಒಳಗು ತೀರ್ಪದ ಎನ್ನಯ ಸೌರ್ಯವ ಒಳಗು ತೀರ್ಪದ ಎನ್ನಯ ಸೌರ್ಯವ ಶತ್ರು ಸೈನ್ಯವನ್ನು ತುಂಡು ಕೈಯುತ್ತೆ ಶತ್ರು ಸೈನ್ಯವನ್ನು ತುಂಡು ಕೈಯುತ್ತೆ ವೈರಿಯ ಚಿರವನ್ನು ಧರಣಿಗೂ ಉಳಿದೆ ವೈರಿಯ ಚಿರವನ್ನು ಧರಣಿಗೂ ಉಳಿದೆ ತರೆಯ ನಾಲ್ವೆ ಜಗದಿ ಈ ಭುವನ ಗದಿಪನಾಗಿ ಚಲದೊಳು ಬೆಳೆಯಿತ ತರೆಯ ನಾಲ್ವೆ ಜಗದಿ ತರೆಯ ನಾಲ್ವೆ ಜಗದಿ ತರೆಯ ನಾಲ್ವೆ ಜಗದಿ ಆವ ದುರ್ಯೋಧನ. ಆ ಪಾಂಡವರ ಹೇಳಿಕೆಯನ್ನು ನಾನು ಕನಸಿನಲ್ಲಿಯೂ ಸಹಿಸಲಾರೆನು ಅವರನ್ನು ಹೇಗಾದರೂ ನೋಡಿ ನಿರ್ನಾಮ ಮಾಡಲೇಬೇಕು ಬಾಲ್ಯದಲ್ಲಿ ನಾವು ಆಟವಾಡುವಾಗ ಆದ್ರೊಳ ಪಾದವನ್ನು ಮಾಡದ ಮೇಲಿದ್ದ ನಮ್ಮನ್ನು ಮರವನ್ನು ಜಗ್ಗಿಸಿ ನಮ್ಮನ್ನೆಲ್ಲ ಕೆಳಗೆ ಕೆಡಗಿದಾಗ ಉಂಟಾದ ನೋವುಗಳನ್ನು ಈಗಲೂ ಸ್ಮರಿಸಿಕೊಂಡರೆ ನನ್ನ ಕೋಪಾಗ್ನಿಯು ತಗದಗದೆ ಆ ಪಾಂಡವರ ಆ ಪಾಪಿಯನ್ನು ನಾನು ಕೊಲ್ಲಲು ಮಾಡಿದ ಪ್ರಯತ್ನಗಳೆಲ್ಲ ಮಾರು ಭೂಮಿಯಲ್ಲಿ ಬೆಳೆ ಬಿತ್ತಿದಂತಾಗಿದೆ ವ್ಯರ್ಥವಾದವಲ್ಲ ನಾನು ಹೇಗೆ ಸಹಿಸಲಿ ಮಾವ ಸುಯೋಧನ, ತಾಳಿದವನು ಬಾಳಿಯಾನಿ ಎಂಬ ಲೋಕೋಕ್ತಿಯನ್ನು ನೀನು ಕೇಳಲಿಲ್ಲವೇ? ಯಾವ ಕಾರ್ಯವನ್ನಾದರೂ ಸಮಯ ತಿಳಿದು ಮಾಡದಿದ್ದರೆ ಅದು ಫಲಕಾರಿಯಾಗಲಾರದು ಮಗು. ಮಾವ, ಯಾವ ಸಮಯವೂ ಇಲ್ಲ, ಯಾವ ಕಾರಣವೂ ಇಲ್ಲ. ನಾವು ಮಾಡುವ ಕಾರ್ಯಗಳೆಲ್ಲ ಮಾಡು ಭೂಮಿಯಲ್ಲಿ ಬೆಳೆ ಬಿತ್ತಿದಂತಾಗಿ ವ್ಯರ್ಥವಾದವಲ್ಲ. ಆ ಪಾಂಡವರ ಅದೃಷ್ಟವನ್ನು ನಾನೇನೆಂದು ಹೇಳಲಿ? ಆರಗಿನ ಮನೆಯಲ್ಲಿ ಸುಟ್ಟು ಬಸು ಮಾಡೋಣವೆಂದುಕೊಂಡೆ. ಆದರೆ ಅವನಿಗೆ ಭುವನೈಕ್ಯ ಮೋಹಿನಿ ಆದ ದ್ರೌಪದಿಯು ಕೈ ಸೇರಿದಂತಾಯಿತು. ಅದು ಹೋಗಲೆಂದರೆ
ನನಗಾಗಿ ನಿಶ್ಚಿತವಾಗಿದ್ದ ಸುಭದ್ರೆಯನ್ನು ಆ ಪಾಪಿ ಪಾರ್ಥನು ವಂಚಿಸಿ ಬಲಾತ್ಕಾರದಿಂದ ಮದುವೆಯಾದರು. ನಾವು 101 ಮಂದಿ ಇದ್ದು ಆ 5 ಮಂದಿ ಅಹಂಕಾರವನ್ನು ಅಡಗಿಸಲಾರದಿರುವುದು ಅತ್ಯಪಮಾನಕಾರವಾದ ಸಂಗತಿಯಾಗಿದೆ ಮಾವ. ಸುಯೋಧನ, ನೀನು ಚಿಂತಿಸಬೇಡ. ಆ ಪಾಂಡವರನ್ನು ನಾಶ ಮಾಡಲು ಯಾವುದಾದರೊಂದು ಉಪಾಯವನ್ನು ಆಲೋಚಿಸುವೆಂದು ಹೇಳುವೆನು. ನೀನು ತಾಳ್ಮೆಯಿಂದಿರು ಕುಮಾರ. ಸುಯೋಧನ, ಕರ್ಣ, ಬಿಡು ಚಿಂತೆಯ ಗುರು ಸಾರ್ವಭೌಮ, ಬಿಡು ಚಿಂತೆಯ. ಸುಯೋಧನ, ಬಿಡು ಚಿಂತೆಯ ಗುರು ಸಾರ್ವಭೌಮ, ಬಿಡು ಚಿಂತೆಯ. ಸುಯೋಧನ, ಅಂಗಾಧಿಪ ಗಣನಾಥನಿಗೆ ಅಲೆ ಬಲೆ ಕರ್ಣ. ಅಂಗಾಧಿಪ ಗಣನಾಥನಿಗೆ ಅಭಿಮಾನವಾದ ಸದೆ ಪಡೆಯಬೇಕ. ಸದೆ ಪಡೆಯಬೇಕ. ಗುರು ಸಾರ್ವಭೌಮ, ಚಿಂತೆಯ. ಅಲೆ ಬಲೆ ಕರ್ಣ. ಗೌರವೇಂದ್ರ, ಅಖಂಡ ಭೂಮಂಡಲಾಧಿಪ ಗುರುಸಾರ್ವಭೌಮನ ಈ ಅಂಗಾಧಿಪ ಕರ್ಣನಿರುವಾಗ ಅಸ್ಥಿನಾವತಿಯು ಪರಾಜಯವೇ. ಛ, ಈ ಕರ್ಣನ ಜೀವಿತ ಅವಧಿಯಲ್ಲಿ ನಿನ್ನಂತಹ ಔದಾರ್ಯ ಪುರುಷನನ್ನು ನಾನು ಕಾಣನೇ ಇಲ್ಲ. ಗೌರವೇಂದ್ರ, ಜಾತಿ ಎಂಬ ಕತ್ತಿಯ ದ್ಯೂತದಿಂದ ನೊಂದಹ ಈ ಹೃದಯಕ್ಕೆ ಆಶ್ರಯ ನೀಡಿದ ಮಹಾನುಭಾವ ನೀನು. ನಿನ್ನಂತ ಔದಾರ್ಯ ಪುರುಷನ ಸೇವೆ ಮಾಡುವುದೇ ನನ್ನ ಕರ್ತವ್ಯ. ಕರ್ಣ, ಮೋಡ ಮುಸುಕಿದ ಮಾತ್ರಕ್ಕೆ ಸೂರ್ಯನಿಲ್ಲವೆಂದು ಹೇಳಲಾಗುವುದೇ? ಜಾತಿ ನಿಂದೆಯ ಕಾರ್ಮೋಡ ಸೂರ್ಯನ ಛೇದಸ್ಸನ್ನು ಮುಚ್ಚಲಾಗುವುದೇ? ಅನ್ಯಾಯಪರರಾದ ಪಾಂಡವರನ್ನು ಸಜ್ಜನರೆಂದು ಹೇಳಲಾಗುವುದೇ? ಅಂಗಾಧಿಪತಿ, ಆ ಪಾಂಡವರ ಶ್ರೇಯಸ್ಸಿನ ಜ್ವಾಲೆ ನನ್ನನ್ನು ದಹಿಸುತ್ತಿರುವುದು. ಸುಯೋಧನ, ಮಾವ, ಲಾಲಿಸು ವೀರ ಪೇಳುವೆ ಇವರ ತಾಳ್ಮೆಯ ಸೈರಿಸುನೆ, ಕುವರ ತಾಳ್ಮೆಯ ಸೈರಿಸುನೆ. ಲಾಲಿಸು ವೀರ ಪೇಳುವೆ ಇವರ ತಾಳ್ಮೆಯ ಸೈರಿಸುನೆ, ಕುವರ ತಾಳ್ಮೆಯ ಸೈರಿಸುನೆ. ಸುಯೋಧನ, ಭೀಮನ ಬಲವನ್ನು ಮುರಿಯಲು ನಿಂತ ವಜ್ರದೇಹಿ ನೀನು. ಸುಯೋಧನ, ಭೀಮನ ಬಲವನ್ನು ಮುರಿಯಲು ನಿಂತ ವಜ್ರದೇಹಿ ನೀನು. ಈ ಕುರುದೀರಲು ನೀನು. ಲಾಲಿಸು ವೀರ ಪೇಳುವೆ ವಿವರ ತಾಳ್ಮೆಯ ಸೈರಿಸುನೆ, ಕುವರ ತಾಳ್ಮೆಯ ಸೈರಿಸುನೆ. ಪಾರ್ಥನ ಶಿರವನ್ನು ಹಾರಿಸಲೆಂದು ಮನತೊಟ್ಟನು ಕರ್ಣ. ಪಾರ್ಥನ ಶಿರವನ್ನು ಹಾರಿಸಲೆಂದು ಮನತೊಟ್ಟನು ಕರ್ಣ. ನಮ್ಮ ಧೀರನಾದ ಕರ್ಣ. ಲಾಲಿಸು ವೀರ ಪೇಳುವೆ ವಿವರ ತಾಳ್ಮೆಯ ಸೈರಿಸುನೆ, ಕುವರ ತಾಳ್ಮೆಯ ಸೈರಿಸುನೆ, ಕುವರ ತಾಳ್ಮೆಯ ಸೈರಿಸುನೆ.
ಸಮಾಧಾನ ಮಾಡಿಕೋ ಮಗು, ಸಮಾಧಾನ ಮಾಡಿಕೋ. ಭೀಮನ ಗದಾ ಪ್ರಹಾರದ ಪ್ರತಿಸ್ಪರ್ಧಿಯಾಗಿ ನಿಂತಿರುವ ವಜ್ರದೇಹಿ ನೀನು. ಚಾಪವಿದ್ಯ ಕೋವಿದನೆಂದು ಕೊಚ್ಚಿಕೊಳ್ಳುವ ಆ ಅರ್ಜುನನ ಶಿರಸ್ಸನ್ನು ನಿಮಿಷಾರ್ಧದಲ್ಲಿ ಹಾರಿಸುವ ಕರ್ಣನಿರುವಾಗ ಆ ಪಾಂಡವರ ಯಶಸ್ಸು ಅಧೋಮುಖವಾಗದೆ ಊರ್ಧ್ವಮುಖವಾಗುವುದೇ? ದುರ್ಯೋಧನ, ಆ ಜನರಾಡಿದ ಮಾತಿಗೆ ಹೆಕ್ಕೆ ಮರುಗುತ್ತಿರುವೆ. ಸಹೋದರ, ಏನಾಯ್ತು ಸಹೋದರ? ಅಣ್ಣ ಹುಲ್ಲಿ ಪಾಂಡವರ ಕಲುವಮಯ ಅಂತ, ಹುಲ್ಲಿ ಪಾಂಡವರ ಕಲುವಮಯ ಅಂತ ಪಂಡತನದಲ್ಲಿ ಬಾಳು ತಲೆಯರು ಪಂಡ ಬೇಬನ ಗುಂಡಿಗೆ ಸೇಳ, ಪಂಡ ಬೇಬನ ಗುಂಡಿಗೆ ಚೆಲ್ಲಿ ಚಂಡಾಡುವನು ಅವನ ರುಂಡವನು, ಚಂಡಾಡುವನು ಅವನ ಚಂಡಾಡುವನು ಅವನ ಅಣ್ಣ. ಸಹೋದರ, ಭೀಷ್ಮ, ದ್ರೋಣ, ಕರ್ಣ, ಶಕುನಿಯಂತ ಮಹಾರಥಿಗಳಿಂದ ಪರಿವೇಷ್ಟಿತನಾಗಿ ಮೆರೆಯುತ್ತಿರುವ ಗಜಪುರ ರತ್ನ ಸಿಂಹಾಸನೇಶ್ವರನಾದ ಕೌರವೇಂದ್ರನ ಪ್ರಭಾವವನ್ನು ಆಲೋಚಿಸಿದ ಪರಿಹಾಸ ಮಾಡುವ ಥರದಲ್ಲಿ ಆ ಪಾಂಡವರು ರಾಜಸೇವಾಗಕ್ಕೆ ಆಮಂತ್ರಣ ನೀಡಿರುವುದನ್ನು ಕಂಡು ನನ್ನ ಹೃದಯವನ್ನು ಎಳೆಸುತ್ತಿರುವಣ್ಣ. ಪಾಂಡವರಿಗೆ ಪಾಂಚಾಲಿ ಲಭ್ಯವಾದ ಸೊಕ್ಕು ನತ್ತಿಗೇರಿ ಮಿಕ್ಕ ವಿಷಯಗಳಿಗೆ ಲೆಕ್ಕವಿಲ್ಲದಂತಾಗಿದೆ. ಈ ಅಪಮಾನದ ಭೂತ ಕೃಷ್ಣನ ಕುತಂತ್ರವಿದು ಮಗು. ಅಣ್ಣ, ಸಹೋದರ, ಭಜಗಳ ಕಾಯುವ ಗೊಲ್ಲನ ಪಶುಗಳ ಕಾಯುವ ಗೊಲ್ಲನ ಮಾಡುವ ಪಾಂಡವರ ಮನವನ್ನು ಅಡಗಿಸುವೆ. ಅಣ್ಣ, ಸಹೋದರ, ಪರಾಕ್ರಮಿನ ವಿರೋಧ ಪಡಲ ಮದಾಂತ ಪಾಂಡವರನ್ನು, ಪರಾಕ್ರಮಿನ ವಿರೋಧ ಪಡಲ ಮದಾಂತ ಪಾಂಡವರನ್ನು ಕಳ್ಳ ಭೀಮ ಹೆದರಿ ರಕ್ತ ಕುಡಿವನು, ಕಳ್ಳ ಭೀಮ ಹೆದರಿ ಭಕ್ತಿ ರಕ್ತ ಕುಡಿವನು, ವೀರ ವೀರನಂದನಿಸಿ ಕರಿಯೊಳಗೆ ಮೆರವನು, ವೀರ ವೀರನಂದನಿಸಿ ಕರಿಯೊಳಗೆ ಮೆರವನು, ಕರಿಯೊಳಗೆ ಮೆರವನು. ಅಣ್ಣ, ಆ ಬಲ್ಲನಪ್ಪನು ನಾವು ಮಾಡುವುದಾದ್ರೆ ಏನು? ಭಲೆ ಭಲೆ ಸಹೋದರ. ಸುಯೋಧನ, ಗೌರವೇಂದ್ರ, ಕರ್ಣ, ಮನದ ಬಹುತಾಗಿದು ಚಲಪಡಿಸಿದ್ದು, ಮನದ ಬಹುತಾಗಿಯು ಚಲಪಡಿಸುತ್ತಿರುವುದು, ಮನ ಬೀಚಿ ಕೇಳುವನಿಗೆ ನುಡಿಯ. ಗೌರವೇಂದ್ರ, ಇಚ್ಛೆಯನ್ನು ಪೂರೈಸಲು ನಿನ್ನ ಇಚ್ಛೆಯ ಪೂರೈಸಲು ಸರಮಾನದ ಯಾವ ಮಂಟಪವ ದಂಸಗೈತೆ ನಾನೀಗಲೇ. ಗೌರವೇಂದ್ರ, ಏನು ಹೆಚ್ಚಿಸಿದರೆ ಈ ಕಲಿಕರ್ಣ ಈ ನನ್ನ ಭಿಚ್ಚಿತ ಸರಬಾಣದಿಂದ ಯಾಗ ಮಂಟಪವನ್ನು ಧ್ವಂಸ ಮಾಡಿ ನಮಗೆ ಅಪಮಾನ ಮಾಡಿದ ಆ ಧರ್ಮರಾಯನ ರಾಶಿ ಯಾಗವನ್ನ ಈಗಲೇ ಚೊಂಬಿಸಿ ಬಿಡುವೆನು. ಹೇಳು ಗೌರವೇಂದ್ರ, ಹೇಳು. ಕರ್ಣ, ಯಾಗ ಮಂಟಪವು ಆಟಿಕೆಯ ಚಪ್ಪರವಲ್ಲ. ಕುರುರಾಜ, ನಡೆ ಯಾಗರ್ಸು ಯಾಗಕ್ಕೆ. ಇಂದ್ರಪ್ರಸ್ಥಪುರದಲ್ಲಿ ನಡೆಯುವ ಸೂಜಿಗೆವನ್ನು ನೋಡುವೆಯಂತೆ. ಆವ ಸಸಾಗರ ಪೃಥ್ವಿಯನ್ನು ಶಾಸನ ಮಾಡುವ ನನಗೆ ಪರಿಹಾಸ್ಯದ ಆಮಂತ್ರಣ ನೀಡಿರುವ ಆ ರಾಜಸಯಾಗಕ್ಕೆ ಆಹ್ವಾನಿಸುತ್ತಿರುವ ನಿನ್ನ ಅಲ್ಪ ಬುದ್ಧಿಗೆ ನನ್ನ ಅನುಕಂಪವಿರಲಿ. ಸುಯೋಧನ, ಅದೋ ಅದೋ ದೇವ ಋಷಿಗಳು ಇತ್ತಲೇ ದಯ ಮಾಡಿಸುತ್ತಿರುವರು. ಬರಲಿ, ಬಹಳ ಸಂತೋಷ. ನಾರಾಯಣ.
ಹುಚ್ಚರಿಗೆ ದುರ್ಯೋಧನ ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಪೂಜ್ಯರೇ, ಬನ್ನಿ ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಬಹಳ ಸಂತೋಷ. ದುರ್ಯೋಧನ, ಪೂಜ್ಯರೇ, ಏನೋ ಚಿಂತೆ ಮಾಡುವಂತೆ ತೋರುತ್ತಿರುವುದಲ್ಲ. ಪೂಜ್ಯರೇ, ಚಿಂತಿಸಲು ಕಾರಣವೇ ಇಲ್ಲವಲ್ಲ. ಗೆಳೆಯಾರಾದಾತನೆಯ ಕಳೆಯುತ ದುರ್ಯೋಧನಾದಿಗಳು. ಗೆಳೆಯಾರಾದಾತನೆಯ ಕಳೆಯುತ ದುರ್ಯೋಧನಾದಿಗಳು. ಸೋದರ ಮಾನವ ಪ್ರಿಯರ ಬೆಂಬಲ ನನಗಿದೆ. ಚಿಂತಿಪುರೇಕೆ ಮುನಿಪ. ಪೂಜ್ಯರೇ, ಸಕಲ ವೈಭವದಿಂದ ಮೆರೆಯುತ್ತಿರ್ಪ ನನಗೆ ಎಂತಹ ಬರಗಾಲಿಗಳಿದ್ದು ಚಿಂತಿಸಲು ಕಾರಣವೇ ಇಲ್ಲವಲ್ಲ. ನಿಜ ನಿಜ. ಸಾಮರ್ಥ್ಯನಾದ ಸಕನಿಯ ಮಂತ್ರಾಲೋಚನೆಯು ನಿನಗಿರುವಾಗ ಯಾವುದಕ್ಕೆ ತಾನೇ ಕೊರತೆ ಇರುವುದು? ಪೂಜ್ಯರೇ, ಎಲ್ಲಕ್ಕಿಂತ ಅತಿಶಯವಾಗಿ ತಮ್ಮ ಆಶೀರ್ವಾದ ಬಲವಿರುವಾಗ ನನಗೆ ಯಾವುದರಲ್ಲಿ ತಾನೇ ಕೊರತೆ ಇದೆ? ಅದಿರಲಿ, ತಾವು ಎಲ್ಲಿಂದ ದಯಮಾಡಿದ್ದೀರಿ? ನಾನೀಗ ಮಗಧ ರಾಜಧಾನಿಯಿಂದ ಬಂದಿರುವೆನು. ಆದರೆ ಏನು ಹೇಳಲಿ? ಆದರೆ ಏನಾಯಿತು ಪೂಜ್ಯರೇ? ಭೀಮನಿಗೂ ಜರಾಸಂಧನಿಗೂ ಮಲ್ಲವಿದ್ದವಾಯಿತು. ಆದರೆ ಏನು ಸಾಮರ್ಥ್ಯ, ಏನು ಸಾಹಸ! ಆದರೆ ಏನಾಯಿತು ಪೂಜ್ಯರೇ? ದುರ್ಯೋಧನ, ಭೀಮನಿಗೂ ಜರಾಸಂಧನಿಗೂ ಮಲ್ಲವಿದ್ದವಾಯಿತು. ಆಹಾ, ಏನು ಸಾಮರ್ಥ್ಯ, ಏನು ಸಾಹಸ! ಪೂಜ್ಯರೇ, ಅಲ್ಲಿ ಗೆದ್ದವರು ಯಾರು? ಜರಾಸಂಧನೇ? ನ್ಯಾಯವಾಗಿದ್ದವನೇನೋ ಜರಾಸಂಧನೆ. ಆದರೆ ಅವನನ್ನು ಭೀಮನು ಕಬ್ಬಿನ ಜಲ್ಲಿಯನ್ನು ಸೀಳಿದಂತೆ ಸೀಳಿ ಬಿಸಾಡಿದನು. ಅಲ್ಲ, ಮಲ್ಲ ಯುದ್ಧದಲ್ಲಿ ಒಬ್ಬರನ್ನೊಬ್ಬರು ಹೀಗೆ ಸೀಳಿ ಬಿಸಾಡಿದರೆ ಎಲ್ಲಿಯಾದರೂ ಉಂಟೆ? ಕೂಡದು ಅದು ಧರ್ಮವಲ್ಲ. ಪೂಜ್ಯರೇ, ಅಲ್ಲಿ ಮತ್ತಾರು ಇರಲಿಲ್ಲವೇ? ಇಲ್ಲದೆ ಮತ್ತೇನು? ಕೃಷ್ಣ ಭೀಮಾರ್ಜುನರಿದ್ದರು, ಅಂತಃಪುರದ ರಾಣಿವಾಸವದರು ಇದ್ದರು. ಯಾರಿದ್ದರೇನು? ಜರಾಸಂಧನ ಅವಸ್ಥೆ ಮುಗಿದೇ ಹೋಯಿತು. ಹಾಗಾದರೆ ಭೀಮನು ಸಿಂಹಾಸನ ಏರಿದನೇ? ಇಲ್ಲ ಇಲ್ಲ, ಜರಾಸಂಧನ ಮಗನಿಗೆ ಪಟ್ಟಗಟ್ಟಿ ಸೆರೆಯಲ್ಲಿದ್ದ ರಾಜರನ್ನೆಲ್ಲ ಬಿಡಿಸಿ ಸಾವಿರಾರು ದನಕನಕ ಬಂಡಿಯಲ್ಲಿ ತುಂಬಿಕೊಂಡು ಹಸ್ತಿನಾಪುರಕ್ಕೆ ಹಿಂದಿರುಗಿದರು. ಇಂದ್ರಪ್ರಸ್ಥಪುರಕ್ಕೆ ಹಿಂದಿರುಗಿದರು. ಇನ್ನೇನೋ ಅಲ್ಲಿ ಯಾಗ ಪ್ರಾರಂಭವಾಗುವುದು. ಪೂಜ್ಯರೇ, ಯಾವ ಯಾಗ? ಯಾರು ಮಾಡುವರು? ಪೂಜ್ಯರೇ, ಯಾವ ಯಾಗ ಯಾರು ಮಾಡುವರು? ಇದೇನು ನಿಮಗಿನ್ನೂ ತಿಳಿಯಲಿಲ್ಲವೇ? ಧರ್ಮರಾಯನು ರಾಜಸೂಯಾಗವನ್ನು ಮಾಡುತ್ತಿರುವನಲ್ಲ. ಅಲ್ಲದೆ ಅವನ ತಮ್ಮಂದಿರಾದ ಭೀಮಾರ್ಜುನರು ನಾನಾ ದೇಶದ ರಾಜರನ್ನೆಲ್ಲ ಗೆದ್ದು ಕಪ್ಪ ಕಾಣಿಕೆಗಳನ್ನು ತಂದಿರುವರಲ್ಲ. ನಿಮಗೆ ಆಹ್ವಾನ ಪತ್ರಿಕೆಯೂ ಬರಲಿಲ್ಲವೇ? ಬಂದಿರಬಹುದು, ಆದರೆ ನಮಗೆ ಪ್ರತಿದಿನವೂ ಎಷ್ಟು ಪತ್ರಿಕೆಗಳು ಬರುವವು. ಆದರೆ ಅದನ್ನು ನೋಡುವ ಅವಕಾಶವೆಲ್ಲಿರುವುದು ಪೂಜ್ಯರೇ? ದುರ್ಯೋಧನ, ಆದರೂ ಧರ್ಮರಾಯನ ಮಾಡುವ ಯಾಗಕ್ಕೆ ಬರುವುದು ಶ್ರೇಷ್ಠಕರವಲ್ಲವೇ? ಪೂಜ್ಯರೇ, ನಾನು ಹೋಗದಿದ್ದರೆ ನಷ್ಟವೇನು? ನಷ್ಟವೇನೂ ಇಲ್ಲ. ಅಂತ ವೈಭವ ನೋಡುವ ಕಣ್ಣುಗಳಿದ್ದು ಏನು ಪ್ರಯೋಜನ? ನೀನು ನಿಮ್ಮ ತಂದೆಯಂತೆ ಪೂರ್ಣನಾದಂತೆಯೇ ಸರಿಯಲ್ಲವೇ? ಯೋಚಿಸಿ ನೋಡು. ನಿಮ್ಮ ಮಾವನ ಇರುವನ್ನೆಲ್ಲ ಮಾತನಾಡಿಕೊಳ್ಳಿ. ನಾನಿನ್ನೂ ಬರುವೆನು. ಮಾನವು ದಿಟವೇ? ನಾರದರ ಮಾತು ಎಂದಿಗೂ ಸುಳ್ಳಾಗುವುದಿಲ್ಲ. ಹಾಗಾದರೆ
ಆ ಜರಾಸಂಧನು ಸತ್ತನೆ. ಅವನನ್ನು ದುಷ್ಟನಾದ ಭೀಮಸೇನನು ಸೀಳಿ ಹಾಕಿದನೆ. ಈ ಪಾಪಿಗಳಿಗೆ ಎದುರೇ ಇಲ್ಲದಂತಾಯಿತಲ್ಲ. ಎಂಥ ಕೃತ್ಯ ಮಾವ. ಸುಯೋಧರ, ಆ ಕೃಷ್ಣನ ಬೆಂಬಲದಿಂದ ಪಾಂಡವರು ಆಡಿದ್ದೇ ರಾಗವಾಗಿದೆ. ಕೃಷ್ಣನು ಸಹಾಯವಿಲ್ಲದೆ ಅವರು ಗೆದ್ದಿದ್ದರೆ ಪರಾಕ್ರಮಿಗಳೆನ್ನಬಹುದಾಗಿತ್ತು. ಮಾವ, ಆ ಪಾಂಡವರು ರಾಜಸಯಾಗವನ್ನು ಮಾಡಿ ಅಲ್ಲಿ ತಮ್ಮ ಪ್ರತಾಪಗಳನ್ನು ಕೊಚ್ಚಿಕೊಳ್ಳುವರೋ ಏನು ಮಾಡುವರೋ ಏನೋ, ಅದು ಮುಂದೆ ತಾನೇ ತಿಳಿಯುವುದು. ನಡೆ ಹೋಗೋಣ. ಏನು ಆ ಶತ್ರುಗಳ ಸಂಪತ್ತನ್ನು ನೋಡುವುದಕ್ಕೆ ಹೋಗುವುದೇ? ಅದೆಂದಿಗೂ ಸಾಧ್ಯವಿಲ್ಲ. ದುರ್ಯೋಧನ, ಹೇಳುವೆನು ವಿವರ, ಕುರು ಸಾರ್ವಭೌಮ ನಿನಗೆ ಬೇಳುವೆನು ಮರಿಯ. ದುರ್ಯೋಧನ, ಬೇಳುವೆನು ಮರಿಯ, ಕುರು ಸಾರ್ವಭೌಮ ನಿನಗೆ ಬೇಳುವೆನು ಮರಿಯ. ನಿನಗೆ ಹೇಳುವೆನು ಪರಿಯ, ಹೇಳುವೆನು ಪರಿಯ, ಹೇಳುವೆನು ಪರಿಯ. ಸುಯೋಧನ, ಶತ್ರುವಿನ ಏಳಿಗೆಯನ್ನು ನೋಡಲೇಬೇಕು. ಅವರ ನಡವಳಿಕೆಯನ್ನು ಹಗಲಿರುಳು ಪರೀಕ್ಷಿಸುತ್ತಿರಬೇಕು. ಹಾಗೆ ಮಾಡಿದ್ದಲ್ಲದೆ ಶತ್ರು ಅವರ ಕುಂದು ಕೊರತೆಗಳು ತಿಳಿಯುವುದಿಲ್ಲ. ಅದನ್ನು ತಿಳಿಯದೆ ಶತ್ರುವನ್ನು ನಿಗ್ರಹಿಸಲು ಸಾಧ್ಯವೂ ಇಲ್ಲ. ಆದ್ದರಿಂದ ನೀನು ರಾಜಸೂಯಾಗಕ್ಕೆ ನಡೆ, ನಾನೂ ನಿನ್ನೊಡನೆ ಬರುವೆನು. ಸಮಯ ದೊರೆತರೆ ಅವರ ಸುಖಕ್ಕೆ ದುಃಖವನ್ನು ಬೆರೆಸೋಣ, ಅಲ್ಲದೆ ಅವರ ಅಹಂಕಾರವನ್ನು ಅಡಗಿಸಿ ಬರೋಣ. ಆದ್ದರಿಂದ ನೀನು ಹಿಂಜರೇ ಬೇಡ, ನಡೆ ಹೋಗೋಣ. ನನಗೊಂದು ತೋರದು, ನೀ ಹೇಳಿದಂತೆ ಆಗಲಿ. ನಡೆ ನಡೆ ಕುರುಡನ ಮಗನೇ, ನಡೆ. ನಾನಿನ್ನು ಮರೆತಿಲ್ಲ, ನಾನಿನ್ನು ಮರೆತಿಲ್ಲ, ನಾನು ಮರೆತಿಲ್ಲ ದುರ್ಯೋಧನ, ನಾನು ಮರೆತಿಲ್ಲ ಸುಯೋಧನ, ನಾನು ಮರೆತಿಲ್ಲ ದುರ್ಯೋಧನ. ನಾನು ಮರೆತಿಲ್ಲ ದುರ್ಯೋಧನ, ನಾನು ಮರೆತಿಲ್ಲ ಸುಯೋಧನ, ನಾನು ಮರೆತಿಲ್ಲ ದುರ್ಯೋಧನ. ನಾನು ಮಾಡಿದ ಮಂತ್ರ, ನೀನು ನೋಡಿದ ತಂತ್ರ, ನಾನು ಮಾಡಿದ ಮಂತ್ರ, ನೀನು ಓಡಿದ ತಂತ್ರ. ನಾನು ಮರೆತಿಲ್ಲ, ನಾನು ಮರೆತಿಲ್ಲ, ನಾನು ಮರೆತಿಲ್ಲ ದುರ್ಯೋಧನ, ನಾನು ಮರೆತಿಲ್ಲ ಸುಯೋಧನ, ನಾನು ಮರೆತಿಲ್ಲ ದುರ್ಯೋಧನ. ಏ ದುರ್ಯೋಧನ, ಒಂದಿನ ಒಂದಕ್ಕೆ ಒಂದಿಡಿ ಅನ್ನದ, ಒಂದಿನ ಒಂದಕ್ಕೆ ಒಂದಿಡಿ ಅನ್ನದ. ಇಡೀ ಅನ್ನವನ್ನು ಒಪ್ಪಿಸಿ ಸತ್ತರು ಬಾಲರು, ಇಡೀ ಅನ್ನವನ್ನು ಒಪ್ಪಿಸಿ ಸತ್ತರು ಬಾಲರು. ಮರೆತಿಲ್ಲ ದುರ್ಯೋಧನ, ನಾನು ಮರೆತಿಲ್ಲ ಸುಯೋಧನ, ನಾನು ಮರೆತಿಲ್ಲ ದುರ್ಯೋಧನ. ನಾನು ಮಾಡಿದ ಮಂತ್ರ, ನೀನು ಓಡಿದ ತಂತ್ರ, ನಾನು ಮಾಡಿದ ಮಂತ್ರ, ನೀನು ಓಡಿದ ತಂತ್ರ. ನಾನು ಮರೆತಿಲ್ಲ, ನಾನು ಮರೆತಿಲ್ಲ, ನಾನು ಮರೆತಿಲ್ಲ ದುರ್ಯೋಧನ, ನಾನು ಮರೆತಿಲ್ಲ ಸುಯೋಧನ, ನಾನು ಮರೆತಿಲ್ಲ ದುರ್ಯೋಧನ, ನಾನು ಮರೆತಿಲ್ಲ ಸುಯೋಧನ. ಶ್ರೀರಾಂಜನೇಯ
ಶ್ರೀರಾಮ ರಾಮ. ಜಗದ ವಿರಾಮ ರಘುಕುಲ ಸೋಮ ದಯವನು ನೀ ತೋರೆಯ ಶ್ರೀರಾಮ ದಯವನು ನೀ ತೋರೆಯ. ರಾಮ ರಾಮ. ಜಗದ ವಿರಾಮ ರಘುಕುಲ ಸೋಮ ದಯವನು ನೀ ತೋರೆಯ ಶ್ರೀರಾಮ ದಯವನು ನೀ ತೋರೆಯ. ಶ್ರೀರಾಮ ರಾಮ. ಶ್ರೀ ರಘುರಾಮ ಪಟ್ಟಾಭಿರಾಮ ಪಾವನ ಮೂರ್ತಿಯೇ ಶ್ರೀ ರಘುರಾಮ. ಶ್ರೀರಾಮ ರಾಮ. ಶ್ರೀ ರಘುರಾಮ ಪಟ್ಟಾಭಿರಾಮ ಪಾವನ ಮೂರ್ತಿಯೇ ಶ್ರೀ ರಘುರಾಮ. ಭಕ್ತರ ಕಾಯೋ ಕೋದಂಡ ರಾಮ. ಭಕ್ತರ ಕಾಯೋ ಕೋದಂಡ ರಾಮ. ದಶರಥ ಕೌಶಲ್ಯ ಶ್ರೀ ರಘುರಾಮ. ದಶರಥ ಕೌಶಲ್ಯ ಶ್ರೀ ರಘುರಾಮ. ಜಗದ ವಿರಾಮ ರಘುಕುಲ ಸೋಮ ದಯವನು ನೀ ತೋರೆಯ ಶ್ರೀರಾಮ ದಯವನು ನೀ ತೋರೆಯ. ಶ್ರೀರಾಮ ರಾಮ. ಮೌನವಿದೇಕೋ ಮಹಾನುಭಾವ ಮನ್ನಿಸಿ ಕಾಯೋ ಶ್ರೀ ಪರಂಧಾಮ. ಮೌನವಿದೇಕೋ ಮಹಾನುಭಾವ ಮನ್ನಿಸಿ ಕಾಯೋ ಶ್ರೀ ರಘುರಾಮ. ಅನುದಿನ ನೆನೆಯುವೆ ದೇವಾದಿ ದೇವ. ಅನುದಿನ ನೆನೆಯುವೆ ದೇವಾದಿ ದೇವ. ಮೊರೆಯನು ಲಾಲಿಸೋ ಶ್ರೀ ರಘುರಾಮ. ಮೊರೆಯನು ಲಾಲಿಸೋ ಶ್ರೀ ರಘುರಾಮ. ಜಗದ ವಿರಾಮ ರಘುಕುಲ ಸೋಮ ದಯವನು ನೀ ತೋರೆಯ ಶ್ರೀರಾಮ ದಯವನು ನೀ ತೋರೆಯ. ಜಯ ಜಯ ರಾಮ ಶ್ರೀ ರಘುರಾಮ. ಜಯ ಜಯ ರಾಮ ಶ್ರೀ ರಘುರಾಮ. ಶ್ರೀ ರಘುರಾಮ. ಶ್ರೀರಾಮ ರಾಮ ರಮಣೀಯ ನಾಮ. ನಿನ್ನ ನಾಮಾಮೃತವು ಎಷ್ಟು ಮಧುರವಾಗಿರುವುದಯ್ಯ. ಎತ್ತ ನೋಡಿದರು ನನ್ನ ಶ್ರೀರಾಮಚಂದ್ರ ನಿನ್ನ ಮಹಿಮೆಯು ನನ್ನ ಮೇಲೆ ಇರುವಾಗ ನನಗೆ ಭಯವೆಂದರೇನು. ಎಲ್ಲೆಲ್ಲಿಯೂ ನಿನ್ನ ರೂಪವೇ ಕಾಣುತ್ತಿರುವುದಯ್ಯ. ಸದಾ ನಿನ್ನ ಧ್ಯಾನದಲ್ಲಿ ಕಾಲ ಕಳೆದು ಇಲ್ಲೇ ಕುಳಿತಿರುವೆನು. ಜಯ ರಾಮ ಶ್ರೀರಾಮ ರಘುರಾಮ. ಜಯ ಜಯ ರಾಮ ಶ್ರೀರಾಮ ರಘುರಾಮ. ಜಯ ರಾಮ ಶ್ರೀರಾಮ ರಘುರಾಮ. ಜಯ ಜಯ ರಾಮ ಶ್ರೀರಾಮ ರಘುರಾಮ. ಜಯ ಜಯ ದಶರಥ ನಂದನ ಕೌಶಲ್ಯ ಕುವರ ಕಾಯೋ ಎನ್ನ ಕರುಣ್ಯಧಾಮ. ದಶರಥ ನಂದನ ಕೌಶಲ್ಯ ಕುವರ ಕಾಯೋ ಎನ್ನ ಕರುಣ್ಯಧಾಮ. ಸೀತಾರಾಮ ಶ್ರೀ ಗುಣಧಾಮ.
ಜಯ ರಾಮ ಜಯ ರಾಮ ಶ್ರೀರಾಮ ರಘುರಾಮ ಜಯ ಜಯ ರಾಮ ಶ್ರೀರಾಮ ರಘುರಾಮ ಜಯ ಜಯ ರಾಮ ಶ್ರೀರಾಮ ರಘುರಾಮ. ಆಹಾ, ಏನಿದು ಗುಡುಗಿನ ಶಬ್ದ? ಭೂಮಿಯೂ ನಡುಗುತ್ತಿರುವುದಲ್ಲ. ಹಿಂದೆ ರಾವಣನ ಮರ್ದನಕ್ಕಾಗಿ ಕಪಿವೀರರು ಆರ್ಭಟಿಸಿದ ಶಬ್ದವನ್ನು ಇರಿಸುತ್ತಿರುವುದಲ್ಲ. ಪರಮಾತ್ಮ, ಇದೆಲ್ಲವೂ ನಿನ್ನ ಲೀಲೆ. ನಿನ್ನ ಭಕ್ತವು ನನ್ನ ಮೇಲೆ ಇರುವಾಗ ನನಗೆ ಭಯವೆಂದರೇನು? ನಾನು ಇಲ್ಲೇ ಕಾಲ ಕಳೆಯುವೆನು. ರಾವಣ ಮರ್ದನ ಶ್ರೀ ರಘುರಾಮ ಪಾವನ ನಾಮ ಪಾಪ ವಿರಾಮ. ರಾವಣ ಮರ್ದನ ಶ್ರೀ ರಘುರಾಮ ತಾಯೋ ಎನ್ನ ಕಾರುಣ್ಯಧಾಮ ಸೀತಾರಾಮ ಶ್ರೀ ಗುಣಧಾಮ ಸೀತಾರಾಮ ಶ್ರೀ ಗುಣಧಾಮ ಅನುದಿನ ಧ್ಯಾನಿಪೆ ಅಯೋಧ್ಯ ರಾಮ ಜಯ ರಾಮ ಶ್ರೀರಾಮ ರಘುರಾಮ ಜಯ ಜಯ ರಾಮ ಶ್ರೀರಾಮ ರಘುರಾಮ ಜಯ ಜಯ ರಾಮ ರಘುರಾಮ ಜೈ ರಘುವೀರ ಸಮರ್ಥ. ಓಹೋ, ಇಲ್ಲಿ ಯಾವುದೋ ಒಂದು ಕಪಿಯು ಕುಳಿತಿರುವುದು. ಅಯ್ಯ, ನೀನು ಯಾರು? ದೇವತೆಯೋ, ಕಿನ್ನರನು, ಕೆಂಪುರುಷನು? ಇಲ್ಲಿಗೆ ಬಂದ ವಿಚಾರವೇನು? ಎಣ್ಣೆಯ ಶೌರ್ಯವ ತಿಳಿಯದ ಮೃಗವೇ, ಎಣ್ಣೆಯ ಶೌರ್ಯವ ಹರಿಯದ ಮೃಗವೇ, ಭಿನ್ನಗೊಳಿಸುತ್ತಾ ಏತಗೆ ನುಡಿವೆ, ಭಿನ್ನಗೊಳಿಸುತ್ತಾ ಏತಗೆ ನುಡಿವೆ, ಪರಿಪರಿ ವಿಧದಲ್ಲಿ ಬಗಳುತ್ತಲಿರುವೆ, ಪರಿಪರಿ ವಿಧದಲ್ಲಿ ಬಗಳುತ್ತಲಿರುವೆ. ಹೋಗಲು ಎನಗೆ ದಾರಿ ಬಿಡು, ಹೋಗಲು ಎನಗೆ ದಾರಿ ಬಿಡು, ಹೋಗಲು ಎನಗೆ ದಾರಿ ಬಿಡು. ಎಲೆ ಶಾಖಾಮೃಗವೇ, ಗಿಡ ಮರಗಳಲ್ಲಿರುವ ಕಾಯಿ ಕಸರಗಳನ್ನು ತಿಂದು ಹೊಟ್ಟೆ ತುಂಬಿಸಿಕೊಳ್ಳುವುದನ್ನು ಬಿಟ್ಟು ನಿನಗೇಕೆ ನಮ್ಮಂತ ವೀರಾಗ್ರಣಿಗಳ ವಿಷಯ? ಅಯ್ಯ, ಈ ವೀರಾಗ್ರಣಿ ಇದೇನು ಕದಲುವುದೇ ಇಲ್ಲವಲ್ಲ? ನನ್ನ ಗದೆಗಿಂತಲೂ ಭಾರವೇ? ವಿಚಿತ್ರವಾಗಿದೆ. ಇದು ರಾಕ್ಷಸರ ಮಾಯೇ ಸರಿ. ಇದನ್ನು ಕತ್ತರಿಸಿಯೇ ಮುಂದೆ ಹೋಗುವೆನು. ಆಹಾ, ಅದ್ವಿತೀಯ ಬಲಶಾಲಿಯಾದ ನಾನು ಈ ಬಾಲವನ್ನು ಎತ್ತುವುದಕ್ಕಾಗಲಿ ಅಲುಗಾಡಿಸುವುದಕ್ಕಾಗಲಿ ಅಶಕ್ತನಾದನಲ್ಲ. ಛೇ, ಕಾಡು ಕಪಿಯೇ, ನಿನ್ನ ಬಾಲದಿಂದ ಪರಾಜಿತನಾದ ನಾನು ಬದುಕಿದ್ದು ಏನು ಪ್ರಯೋಜನ? ಎಲೆ, ನೀನು ಯಾರು? ಅಯ್ಯ, ನನ್ನನ್ನು ಕಾಡು ಕಪ್ಪಿ ಎಂದು ಅಲ್ಲಗಳಿದು ಆಕಾಶ ಪುರಾಣಕ್ಕೆ ಅವಕಾಶವಿಲ್ಲೆಂದು ಆತುರ ಪಡುತ್ತಿದ್ದ ನೀನು ಹೀಗೆ ಕಾಲವನ್ನು ವ್ಯರ್ಥ ಮಾಡುವುದೇ? ನನಗೆ ವಯಸ್ಸಾಗಿರುವ ಕಾರಣ ನಾನಿಲ್ಲಿ ಕಾಲವನ್ನು ಕಳೆಯುತ್ತಿದ್ದೇನೆ. ಅಯ್ಯ, ನೀನು ಯಾರು? ಅಯ್ಯ ವಾನರನೇ, ಚಂದ್ರವಂಶದ ಪಾಂಡುರಾಜನಿಗೆ ಭೀಮ, ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವರೆಂಬ 5 ಮಕ್ಕಳಿರುವರು. ಅವರಲ್ಲಿ 2ನೇ ಮಗನಾದ ಭೀಮಸೇನನು ನಾನೇ. ನಮ್ಮ ಅಗ್ರಜನಾದ ಧರ್ಮರಾಯನು ರಾಜಸು ಯಾಗವನ್ನು ಮಾಡಲು ಪ್ರಯತ್ನಪಟ್ಟು ನನ್ನನ್ನು ಯಾಗ ಮಂಟಪಕ್ಕೆ ಶಿವಪೂಜಾ ದುರಂಧರನಾದ
ಶಾಕಾಮೃಗನನ್ನು ಕರೆತರಲು ನನ್ನನ್ನು ಕಳಿಸಿರುವರು. ಅದಕ್ಕಾಗಿ ನಾನು ಹಿಮತ್ ಪರ್ವತಕ್ಕಾಗಿ ಹೋಗಬೇಕೆಂದು ಬಂದಿರುವೆನು. ಮಹಾಬಲಶಾಲಿಯಾದ ನೀನು ಯಾರು? ತೇತ್ರಾಯುಗದಲ್ಲಿ ಶ್ರೀ ಲೋಕವನ್ನು ಉದ್ಧರಿಸಲು ಅವತರಿಸಿದ ಶ್ರೀರಾಮಚಂದ್ರನಿಗೆ ಕಿನ್ನರನು. ನನ್ನನ್ನು ಆಂಜನೇಯನೆಂದು ಮಾರುತಿ ಎಂದು ಕರೆಯುವರು. ಹಾ ದೇವದೇವ ಆಂಜನೇಯ, ದುಡುಕಿ ಮಾಡಿದ ಅಪರಾಧವನ್ನು ಮನ್ನಿಸಿ ಕಾಪಾಡು ದೇವ. ಹೊಸ ಭೀಮಸೇನ, ನಿನ್ನ ವಾರ್ತೆಯನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ದೇವ, ನನ್ನ ಮನದಾಸೆ ಹೊಂದಿರುವುದು. ಏನು ಮಗು, ಅದನ್ನು ತಿಳಿಸು. ಲಂಕೆಗೆ ಬೆಂಕಿಯನ್ನು ಹತ್ತಿಸಿ ದುಷ್ಟ ದಾನವರನ್ನು ಧ್ವಂಸ ಮಾಡುತ್ತಾ ಶತಯೋಜ ವಿಸ್ತೀರ್ಣವಾದ ಸಮುದ್ರವನ್ನು ದಾಟಿ ಬಂದ ಆ ನಿನ್ನ ವಿಶ್ವರೂಪವನ್ನು ಸಂದರ್ಶಿಸಲು ನನ್ನ ಮನವು ಆತುರ ಪಡುತ್ತಿರುವುದು. ದಯಮಾಡಿ ಕೃಪೆ ತೋರು ದೇವ. ಇದೋ ನೋಡು ನನ್ನ ವಿಶ್ವರೂಪವನ್ನು. ಜೈ ರಘುವೀರ ವೀರಾಂಜನೇಯ ವೀರಾಂಜನೇಯ. ನಮಸ್ತೆ ಮಹಾಸತ್ವ ಬಾಹಾಯ ಸ್ತುಭ್ಯಂ. ನಮಸ್ತೆ ಮಹಾವಜ್ರದೇಹಾಯ ಸ್ತುಭ್ಯಂ. ನಮಸ್ತೆ ಸದಾ ಬ್ರಹ್ಮಚರ್ಯಾಯ ಸ್ತುಭ್ಯಂ. ನಮಸ್ತೆ ಸದಾ ವಾಯುಪುತ್ರಾಯ ಸ್ತುಭ್ಯಂ. ಹಾ ದೇವದೇವ, ನಾನು ಅಜ್ಞಾನಹೀನನು, ಅಶಕ್ತನು, ಅವಿವೇಕಿಯು. ನಿನ್ನ ದಿವ್ಯ ರೂಪವನ್ನು ನೋಡಿ ನಾನು ಕೃತಾರ್ಥನಾದೆನು. ಸ್ವಾಮಿ, ನಿನ್ನ ಪೂರ್ವ ರೂಪವನ್ನು ಧರಿಸಿ ನನ್ನನ್ನು ಆಶೀರ್ವದಿಸು. ಹೊಸ ಭೀಮಸೇನ, ನೀನು ಹೊರಟಿರುವ ಕಾರ್ಯವು ಸಾಮಾನ್ಯದಲ್ಲ. ಆ ಪುರುಷಾಮೃಗನು ವಾಯುವೇಗದಲ್ಲಿ ಸಂಚರಿಸುವನು. ಅವನೊಡನೆ ನೀನು ನಡೆಯಬಲ್ಲೆಯಾ? ನಡೆಯಲಾಗದಿದ್ದರೆ ಅಪಾಯಕ್ಕೂ ಅಪಾಸ್ಯಕ್ಕೂ ಗುರಿಯಾಗುವೆ. ದೇವದೇವ, ಮನ್ನಿಸನ್ನ ಮಹಾನುಭಾವ ಸನ್ನೋತಾಂಗರು ಭಲೆ. ಮನ್ನಿಸನ್ನ ಮಹಾನುಭಾವ ಸನ್ನೋತಾಂಗರು ಭಲೆ. ನಿನ್ನ ಮಹಿಮೆ ತಿಳಿಯದೇನ, ನಿನ್ನ ಮಹಿಮೆ ತಿಳಿಯದೇನ, ಕೈದ ಪರಾಧವ ಕ್ಷಮಿಸಯ ದೇವ. ಕೈದ ಪರಾಧವ ಕ್ಷಮಿಸಯ ದೇವ. ಮುಂದಿನ ಪರಿಹರಿಯದ ಬಳಲುವೆ ಮುಂದಿನ ಪರಿಹರಿಯದ ಬಳಲುವೆ. ದಾರಿ ತೋರಿಸೋ ಕರುಣಾಕರನೆ, ದಾರಿ ತೋರಿಸೋ ಕರುಣಾಕರನೆ. ಮನ್ನಿಸನ್ನ ಮಹಾನುಭಾವ ಸನ್ನುತಾಂಗರು ಮನೆ. ದೇವಾ ದೇವಾ ದೇವದೇವ, ಆ ಪುರುಷಾಮೃಗನನ್ನು ಕರೆತರುವ ಪ್ರಯತ್ನವನ್ನು ದಯವಿಟ್ಟು ತಿಳಿಸಿ ನನ್ನನ್ನು ಆಶೀರ್ವದಿಸಿ. ಹೊಸ ಭೀಮಸೇನ, ನನ್ನ ಬಾಲದಿಂದ ಕೆಲವು ಕೂದಲುಗಳನ್ನೂ ತೆಗೆದುಕೋ. ಆಗಬಹುದು ದೇವ, ಪ್ರಯತ್ನಿಸುವೆನು. ದೇವ, ನನ್ನಿಂದಾಗದು ದೇವ. ಹೊಸ್ತ ಭೀಮಸೇನ, ಆ ಮಹಾದೇವನ ಬಳಿಗೆ ಹೋಗು. ಯಾಗ ಸಾಲೆಗೆ ಬರಬೇಕೆಂದು ಕರೆ. ಅವನು ನಿನ್ನ ವಿಜ್ಞಾಪನೆಯನ್ನು ಲಾಲಿಸಿ ಹೊರಟು ಬರುವನು. ಇದು ಆಗ ಈ ಕೂದಲಿನಲ್ಲಿ ಒಂದನ್ನು ನೆಲದ ಮೇಲೆ ಹಾಕು. ಅಲ್ಲಿ ಶಿವಲಿಂಗವಾಗುವುದು. ಶಿವಾರ್ಚನೆ ಮಾಡಿ
ಮುಂದಕ್ಕೆ ಬರಲಾರನು. ಆಗ ನೀನು ಮುಂದಕ್ಕೆ ಓಡುವನಾಗು. ಅವನ ಹತ್ತಿರ ಬಂದ ತಕ್ಷಣ ಮತ್ತೊಂದು ಕೂದಲನ್ನು ಹಾಕು. ಅಲ್ಲಿ ಶಿವಲಿಂಗವಾಗುವುದು. ಮತ್ತೆ ಶಿವಾರ್ಚನೆ ಮಾಡಿ ಬರುವಷ್ಟರಲ್ಲಿ ನೀನು ಮುಂದಕ್ಕೆ ಓಡುವನಾಗು. ಈ ಕೂದಲು ತೀರುವಷ್ಟರಲ್ಲಿ ಇಂದ್ರಪ್ರಸ್ಥವನ್ನು ಸೇರಬೇಕು. ಇಲ್ಲವಾದರೆ ನಿನಗೆ ಅಪಾಯ ಸಂಭವಿಸಬಹುದು. ದೇವ, ತನ್ನ ಆಜ್ಞಾನುಸಾರವಾಗಿ ನಡೆದುಕೊಳ್ಳುವೆನು. ನನ್ನನ್ನು ಆಶೀರ್ವದಿಸಿ. ಜಯಶಾಲಿಯಾಗಿ ಹೋಗಿ ಬಾ. ಹಲೋ. ಪರಮೇಶ್ವರ, ಕೈಲಾಸವಾಸ, ಭಕ್ತೋದ್ಧಾರಕ, ನಿನ್ನ ಪಾದವನ್ನೇ ನಂಬಿದ್ದೇನೆ. ಕರಪಿಡಿದು ಕಾಪಾಡು ದೇವ, ಕಾಪಾಡು. ಇದು ಪುರುಷಾಮೃಗ. ಈಶ್ವರ ಅರ್ಚನೆಯಲ್ಲಿರುವ ಈ ಮೃಗುವನ್ನು ಕಂಡು ನಾನೇ ಧನ್ಯನಾದೆನು. ಈ ಶಿವಭಕ್ತಿಯು, ಪೂಜಾ ವಿಧಾನವು ಅದ್ಭುತವಾಗಿ ತೋರುತ್ತಿರುವುದು. ಅಂತರ್ಮುಖದಲ್ಲಿ ಆರಾಧಿಸುತ್ತಿರುವ ಶಿವಭಕ್ತನು ಬಹಿರ್ಮುಖನಾಗುವುದು ಎಷ್ಟೋ ಹೊತ್ತಿಗೋ ಕಾಣೆನಲ್ಲ. ಏನಿದು ಮನುಷ್ಯ ವಾಸನೆ? ಅದು ಈ ಏಕಾಂತ ಸ್ಥಳಕ್ಕೆ ಬರತಕ್ಕವರ? ಓಹೋ, ಪೂಜಾ ಕಾರ್ಯವು ಸಾಂಗವಾದಂತೆ ತೋರುತ್ತಿರುವುದು. ಸಮೀಪಕ್ಕೆ ಹೋಗಲು ಇದೇ ತಕ್ಕ ಸಮಯ. ಮೃಗೇಂದ್ರ, ಮೃಗೇಂದ್ರ, ಇದೋ ನಿನಗೆ ನಮಸ್ಕರಿಸುವೆನು. ಎಲೈ ಮಾನವ, ನೀನು ಯಾರು? ಇಲ್ಲಿಗೆ ಬಂದೆ? ಇಲ್ಲಿ ನಿನಗಿರುವ ಕಾರ್ಯವೇನು? ಶಿವಶರಣನೆ,
ಚಂದ್ರವಂಶದ ಪಾಂಡುರಾಜನಿಗೆ ಪಾಂಡುರಾಜನ ಮಕ್ಕಳಾದ ಪಾಂಡವರಲ್ಲಿ ಎರಡನೆಯ ಮಗನಾದ ಭೀಮಸೇನನು ನಾನೇ. ನಮ್ಮ ಅಗ್ರಜನಾದ ಧರ್ಮರಾಯನು ರಾಜಶ್ರೀ ಯಾಗವನ್ನು ಮಾಡಲು ಪ್ರಯತ್ನಪಟ್ಟು ಯಾಗ ಮಂಟಪಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗಲು ನಾನು ಬಂದಿರುವೆನು. ಮೃತ್ಯುಂಜಯನ ಪರಮಭಕ್ತನಾದ ನೀನು ಈ ಕಾರ್ಯಕ್ಕೆ ದಯಮಾಡಿಸಬೇಕೆಂದು ಬೇಡಿಕೊಳ್ಳುವೆನು. ಭೀಮಸೇನ, ನಿಮ್ಮ ಅಣ್ಣನಾದ ಧರ್ಮರಾಯನ ಸಂಕಲ್ಪವು ಶ್ಲಾಘನೀಯವಾದದ್ದೇ. ನೀನು ಇಷ್ಟೊಂದು ಪ್ರೀತಿಯಿಂದ ಕರೆಯುತ್ತಿರುವೆ, ಖಂಡಿತ ಬರುವೆನು. ಆದರೆ ನನ್ನೊಡನೆ ನೀನು ನಡೆಯಬಲ್ಲೆಯಾ? ಮೃಗೇಂದ್ರ, ತಮ್ಮ ಇಚ್ಛೆಯಂತಾಗಲಿ. ಇಂದ್ರಪ್ರಸ್ಥಪುರದವರೆವಿಗೂ ನಡೆಯಲು ಸಿದ್ಧನಾಗಿರುವೆನು. ಭೀಮ, ಕೇಳು, ನನ್ನೊಡನೆ ನಡೆಯಬಾರದೆ ನೀನು ಹಿಂದುಳಿದಿದ್ದೆ ಆದರೆ ಆ ಕ್ಷಣವೇ ನಿನ್ನನ್ನು ನೆಲಕ್ಕೆ ಅಪ್ಪಳಿಸಿಕೊಳ್ಳುವೆನು. ಇದಕ್ಕೆ ಸಮ್ಮತವೇ? ಆಗಬಹುದು. ಸರಿ, ಹಾಗಾದರೆ ಹೊರಡು. ನನ್ನ ಪರಮ ಗುರುವಾದ ಆಂಜನೇಯನು ಹೇಳಿದಂತೆ ಆಯಿತಲ್ಲ. ಈ ಭೃಗು ಶಿವಾರ್ಚನೆಯನ್ನು ಮುಗಿಸಿ ಹೇಳುವುದರೊಳಗೆ ನಾನು ಓಡಿ ಹೋಗುವೆನು. ಪರಮಾತ್ಮ, ಇಲ್ಲಿಯೂ ದರ್ಶನವನ್ನಿತ್ತೆಯಾ? ಪ್ರತ್ಯಕ್ಷ ಆಗಬೇಕು. ಪರಮ ಪಾವನ ಪಾಪ ವಿನಾಶನೆ, ಪರಮ ಪಾವನ ಪಾಪ ವಿನಾಶನೆ, ಪಾರ್ವತಿ ರಮಣನೆ ಪರಿಪಾಲಿಸೋ ಎನ್ನ, ಪಾರ್ವತಿ ರಮಣನೆ ಪರಿಪಾಲಿಸೋ ಎನ್ನ, ಅನುದಿನ ನಿನ್ನ ಪಾದ ಪರಮೇಶ್ವರ, ಪಾರ್ವತಿ ವಲ್ಲಭ, ನನ್ನ ರಾಶಿಯನ್ನು ಪರಿಹರಿಸು. ಕೈಲಾಸವಾಸ, ಕೈವಲ್ಯವನ್ನೇ ಕರುಣಿಸು. ದುರ್ಗಾಪತಿಯೇ, ದುಃಖ ಜ್ವಾಲೆಯನ್ನು ದೂರೀಕರಿಸು. ಅಭಯವನ್ನೇ ಅನುಗ್ರಹಿಸು. ಇದೋ ನಿನಗೆ ನನ್ನ ಅನಂತ ಪ್ರಣಾಮಗಳು. ಭೀಮನ ಮುಂದೆ ಹೊರಟೆ ಹೋದನಲ್ಲ, ಇರಲಿ, ನಾನು ಹೋಗುವೆನು. ಈ ಮೃಗೇಂದ್ರನು ಅಲ್ಲೇರು ಈ ಮೃಗೇಂದ್ರನ ವೇಗವು ಅದ್ಭುತವಾಗಿರುವುದು. ನನ್ನ ಗುರುವಾದ ಆಂಜನೇಯನು ಹೇಳಿದಂತೆ ನಾನು ಇಂದ್ರಪ್ರಸ್ಥಪುರವರೆಗೂ ಹೋಗಲೇಬೇಕು. ಇಲ್ಲಿ ಮತ್ತೊಂದು ರೋಮವನ್ನು ಹಾಕಿ ಮುಂದಕ್ಕೆ ಹೋಗುವೆನು. ಪರಮೇಶ್ವರ, ಇಲ್ಲಿಯೂ ದರ್ಶನವನ್ನಿತ್ತೆಯಾ? ಕಂಡೇನೋ ನಾನಿಂದು ಮುರಹರನ ಕರುಣ. ಪರಮೇಶ್ವರ, ಕಂಡೇನೋ ನಾನಿಂದು ಮುರಹರನ ಕರುಣ. ಕೃಪೆ ತೋರಿಸೈನ ಕೈಲಾಸವಾಸ,
ಶಿವ, ಪ್ರಮಥಾಧಿಪತಿಯೇ ಪ್ರಸನ್ನನಾಗು. ತ್ರಿಲೋಚನನೇ, ತ್ರಿಕಾಲದಲ್ಲಿಯೂ ತ್ರಿಕರಣಗಳಲ್ಲಿಯೂ ನಿನ್ನ ನಾಮವನ್ನೇ ಉಚ್ಚರಿಸುವಂತೆ ಉದ್ಧರಿಸು. ಪರಮೇಶ್ವರ, ನಿನಗೆ ನನ್ನ ಮೇಲೆ ಎಷ್ಟೊಂದು ಪ್ರೀತಿಯೋ, ನನಗೆ ಪದೇ ಪದೇ ದರ್ಶನವನ್ನು ಕೊಡುತ್ತಿರುವೆಯಾ? ದೇವದೇವ, ಭಕ್ತವತ್ಸಲ, ಭಾನುಕೋಟಿ ತೇಜ, ಸೃಷ್ಟಿ ಸ್ಥಿತಿ ಲಯಗಳಿಗೆ ನೀನೇ ಕಾರಣಕರ್ತನು. ಇದೋ ನಿನಗೆ ನನ್ನ ಅನಂತ ಪ್ರಣಾಮಗಳು. ಓ, ಈ ಭೀಮನ ಮುಂದೆ ಹೊರಟೇ ಹೋದನಲ್ಲ, ಇರಲಿ, ಇವನಿಗೆ ಆ ಪರಮೇಶ್ವರನ ಅನುಗ್ರಹವು ಸಂಪೂರ್ಣವಾಗಿರುವುದು. ಆದ್ದರಿಂದಲೇ ಆ ಶಿವನು ನನಗೆ ಮತ್ತೆ ಮತ್ತೆ ದರ್ಶನವನ್ನು ಕೊಡ್ತಿರುವನು. ಆಗಲಿ, ನಾನು ಹೋಗುವೆನು. ಭೀಮಾ, ಭೀಮಾ! ಇನ್ನೊಂದು. ಆಹಾ, ಈ ಮೃಗೇಂದ್ರನ ತೇಜಸ್ಸು ಬಹಳ ಅದ್ಭುತವಾಗಿರುವುದು. ಈ ಮೃಗೇಂದ್ರನು ಬಂದೇ ಬಿಟ್ಟನಲ್ಲ, ಇರಲಿ, ಮತ್ತೊಂದು ರೋಮವನ್ನು ಹಾಕಿ ಮುಂದಕ್ಕೆ ಹೋಗುವೆನು. ಭೀಮಾ, ಭೀಮಾ! ಪರಮೇಶ್ವರ, ಇಲ್ಲಿಯೂ ದರ್ಶನವನ್ನಿತ್ತೆಯ? ಶಿವ ಶಿವ ಶಂಕರ, ಶಿವ ಭಯ ಅಂಕರ, ಶಿವ ಎತ್ತುವಾಗಿರಲಿ ಈ ಜನ. ಶಿವ ಭವ ಅರಳೆ, ಶಿವ ಗಂಗಾಧರ ಪೊರೆಯ ಶಂಕರ, ಶಿವ ಗಂಗಾಧರ ಪೊರೆಯ ಶಂಕರ, ಶಿವ ಶಂಕರನೇ, ಶಿವ ಭವಹರನೇ. ಪರಮೇಶ್ವರ, ಕರುಣಾಳುವೆ ಜಯ ಸಾಗರ, ಕರುಣಾಳುವೆ ಜಯ ಸಾಗರ, ಕರುಣಿಸಿ ನೀಯನ್ನ ಕಾಪಾಡು ದೇವನೇ, ಕರುಣಿಸಿ ನೀಯನ್ನ ಕಾಪಾಡು ದೇವನೇ, ಶಿವಶಂಕರನೇ, ಶಿವ ಭವಹರನೇ, ಶಿವ ಗಂಗಾಧರ ಕೊರೆಯೋ ಶಂಕರ, ಶಿವ ಗಂಗಾಧರ ಕೊರೆಯೋ ಶಂಕರ, ಶಿವ ಶಂಕರನೇ, ಶಿವ ಭವಹರನೇ, ಶಿವ ಭವಹರನೇ, ಶಿವ ಭವಹರನೇ. ಜಗದೀಶ್ವರ, ಜಗವನ್ನೇ ಪಾಲಿಸುವ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ನೀನಿಲ್ಲದೆ ಜಗವಿಲ್ಲ, ನಿನಗಿಂತ ಅಧಿಕರು ಮತ್ಯಾರಿರುವರು. ಇದೋ ನಿನಗೆ ನನ್ನ ಅನಂತ ಪ್ರಣಾಮಗಳು. ಓ, ಭೀಮನು ಇಲ್ಲಿಯೇ ಹೋಗುತ್ತಿರುವನು. ಭೀಮಾ, ಭೀಮಾ! ಇನ್ನೇನು ಗತಿ? ಆಂಜನೇಯನು ಹೇಳಿದ ರೋಮಗಳೆಲ್ಲವೂ ಮುಗಿದು ಹೋದವು. ಭೃಗುವಾದರೂ ಸಮೀಪಿಸುತ್ತಿರುವರು. ಈ ಮೃಗೇಂದ್ರನ ತೇಜಸ್ಸು, ಅವನ ಶಕ್ತಿಯು ಅದ್ಭುತವಾಗಿರುವುದು. ಅವನ ಶಕ್ತಿಯ ಮುಂದೆ ನನ್ನ ಶಕ್ತಿ ಸಾಹಸಗಳೆಲ್ಲವೂ ನಡೆಯಲಾರವು. ಕಣ್ಣಿಗೆ ಕತ್ತಲೆ ಕವಿಯುತ್ತಿರುವುದು. ಭಕ್ತವತ್ಸಲ, ಪುರುಷೋತ್ತಮ, ಈ ಕಾರ್ಯಕ್ಕೆ ನಿಯೋಜಿಸಿದ ನೀನು, ಈಗ ನೀನೇ ರಕ್ಷಕನು. ಭೀಮನು ಇಲ್ಲೇ ಹೋಗುತ್ತಿರುವನು. ಇವನು ನನ್ನ ಕೈಗೆ ಸಿಕ್ಕಿದನು. ಇವನನ್ನು ನೆಲಕ್ಕೆ ಅಪ್ಪಳಿಸಿಕೊಳ್ಳುವನು. ನೀನು ಯಾರು? ನನ್ನ ಪರಿಚಯವನ್ನು ಕೇಳುತ್ತಿರುವೆಯಾ ಮೃಗೇಂದ್ರ? ಇವನನ್ನು ಬಿಡು. ನಿನಗೆ ಶಕ್ತಿ ಇದ್ದರೆ ಬಿಡಿಸಿಕೊಳ್ಳಬಹುದು. ಏನೊಂದೆ?
ಪರಶಿವನ ಭಕ್ತನಾದ ನನಗೆ ಶಕ್ತಿ ಇಲ್ಲವೇ? ನೀನು ಯಾರು? ನನ್ನ ಪರಿಚಯವನ್ನು ಕೇಳುತ್ತಿರುವೆಯಾ? ತಿಳಿಸುವೇನೆ ಕೇಳು. ಹೇಳುವಂತನಾಗು. ಹೇಳುವೆನು ಕೇಳೈ ಮೃಗರಾಜ. ಓ ಮೃಗರಾಜ, ಹೇಳುವಂತನಾಗು. ಕೇಳುವೆರೋ ಕೇಳೈ ಮೃಗರಾಜ. ಪರಮ ಪೂಜ್ಯ ಪದ್ಮನಾಭನ ಪರಮ ಮಿತ್ರನು ನಾನೇನೈ. ಎಲ್ಲವೋ ಮೃಗೇಂದ್ರ, ಹೇಳುವಂತನಾಗು. ಪರಶಿವನ ಭಕ್ತ ನೆನಪ ನಿನ್ನಂತೆ. ಪರಶಿವನ ಭಕ್ತ ನೆನಪ ನಿನ್ನಂತೆ. ಪರಮ ಪೂಜ್ಯ ಶ್ರೀಕೃಷ್ಣನ ಪರಮಾಪ್ತ ಪಾರ್ಥನು ನಾನೇನೈ. ಎಲ್ಲವೋ ಮೃಗೇಂದ್ರ, ನನ್ನನ್ನು ಪರಮಪುರುಷ ಶ್ರೀಕೃಷ್ಣನ ಪರಮ ಪಿತೃನಾದ ಪಾರ್ಥ ಎನ್ನುವರು. ನಿನಗೆ ಪರಶಿವನ ಅನುಗ್ರಹವಿರುವಂತೆ ನನಗೆ ಪರಮಾತ್ಮನ ಅನುಗ್ರಹವಿರುವುದು. ಪಾರ್ಥ, ಇದೇನು ವಾಗ್ವಾದ? ಪರಮಾತ್ಮ, ಈ ಮೃಗೇಂದ್ರನು ತನ್ನ ಮಾತಿನಂತೆ ನಡೆಯಲಾರದ ಸೋತ ಭೀಮಸೇನನನ್ನು ನೆಲಕ್ಕಪ್ಪಳಿಸಿ ಕೊಲ್ಲಬೇಕಂತೆ. ಅದು ಅಲ್ಲದೆ ತಾನು ಪರಶಿವನ ಪರಮ ಭಕ್ತನೆಂದು ಮಾತು ಮಾತಿಗೂ ಕೊಚ್ಚಿಕೊಳ್ಳುತ್ತಿರುವನು. ಪಾರ್ಥ, ಪರಶಿವನು ಯಾರು? ಸರ್ವಚೈತನ್ಯ ಆತ್ಮಕನಾದ ಪರಮಾತ್ಮನು ಒಬ್ಬನೇ ಇಲ್ಲವೇ? ಅನಂತ ನಾಮಗಳು ಅನಂತ ರೂಪಗಳುಳ್ಳ ಜಗದೀಶ್ವರನನ್ನು ಒಬ್ಬೊಬ್ಬರು ಒಂದೊಂದು ವಿಧವಾಗಿ ಆರಾಧಿಸಿ ಪೂಜಿಸುವರು. ಶಿವನೆಂದರೆ ಮಂಗಳ ಸ್ವರೂಪನು, ವಿಷ್ಣು ಎಂದರೆ ಸರ್ವರ್ಥ ವ್ಯಾಪಕನು. ಇವರಿಬ್ಬರೂ ಒಂದೇ. ಮುಕ್ತಿ ಸೋಪಾನಕ್ಕೆ ಮುಳ್ಳೆಳೆದುಕೊಳ್ಳುವುದು ಮೂಢರ ಲಕ್ಷಣ. ಸಮಾಧಾನ ಒಂದು. ಮೃಗೇಂದ್ರ, ಧರ್ಮ ಸೂಕ್ಷ್ಮ ವಿಲಾಸಗಳನ್ನು ನೀನು ಬಲ್ಲೆಯ? ನಿಮ್ಮ ಒಪ್ಪಂದದಂತೆ ಭೀಮನು ಇಂದ್ರಪ್ರಸ್ಥವನ್ನು ಸೇರಿದನೋ ಇಲ್ಲವೋ? ಇಲ್ಲ, ಅಷ್ಟರಲ್ಲಿಯೇ ಇವನ ಕಾಲುಗಳು ನನ್ನ ಕೈಗೆ ಸಿಕ್ಕಿದವು. ಅವನ ಕಾಲುಗಳು ನಿನ್ನ ಕೈಯಲ್ಲಿರುವು, ಆದರೆ ಅವನ ಕೈಗಳು ಅರ್ಜುನನ ಕೈಯಲ್ಲಿರುವು ಅಲ್ಲವೇ? ಹೌದು. ಹಾಗಾದರೆ ಭೀಮನೇ ಗೆದ್ದನು. ಅದು ಹೇಗೆ? ಮೃಗೇಂದ್ರ, ಶಾಂತಿಯ ತಳ ಮೃಗರಾಜ ಕೇಳೋ, ಶಾಂತಿಯ ತಳ. ಶಾಂತಿಯ ತಳ ಮೃಗರಾಜ ಕೇಳೋ, ಶಾಂತಿಯ ತಳ. ಮೃಗೇಂದ್ರ, ಧರ್ಮ ಸೂಕ್ಷ್ಮ ವಿಲಾಸಗಳನ್ನು ನೀನು ಬಲ್ಲೆಯ? ಉತ್ತಮ ಅಂಗವಾದ ಶಿರಸ್ಸು ಅರ್ಜುನನ ಕಡೆ ಇರುವುದು, ಅವನ ಕಾಲುಗಳು ಮಾತ್ರ ನಿನ್ನ ಕೈಯಲ್ಲಿರುವುದು. ಆದ್ದರಿಂದ ಭೀಮನು ನಿನಗೆ ಸಿಕ್ಕಿದಂತಾಗಲಿಲ್ಲ, ಭೀಮನೇ ಗೆದ್ದನು. ಧರ್ಮನಂದನ,
ನಿನ್ನ ಕಥಾ ಪ್ರಸಂಗದಿಂದ ನಾನು ಸಂತೃಪ್ತನಾದೆನು. ಪರಮಾತ್ಮ, ಕೃಷ್ಣ, ವಾಸುದೇವ, ರೂಪೇ ತೋರಿಸೋ ಪರಮಾತ್ಮ, ಎನಗೆ ರೂಪೇ ತೋರಿಸೋ ಪರಮಾತ್ಮ. ರೂಪೇ ತೋರಿಸೋ ಪರಮಾತ್ಮ, ಎನಗೆ ರೂಪೇ ತೋರಿಸೋ. ಅಗ್ರಜ, ಏನು ನಂದನ ದಯ ತೋರಿಸಿನ, ಏನು ನಂದನ ದಯ ತೋರಿಸಿನ, ಪರಮ ಪೂಜಿತಾನೆ ಶ್ರೀ ವಾಸುದೇವ. ಪರಮ ಪೂಜಿತಾನೆ ಶ್ರೀ ವಾಸುದೇವ. ಪರಮಾತ್ಮ, ಇದೆಲ್ಲವೂ ನಿನ್ನ ಮಾಯಾ ಜಾಲದಿಂದ ನಡೆದಂತಾಯಿತು. ಈ ನಿನ್ನ ಲೀಲಾ ವೈಭವಗಳನ್ನು ಈ ಅಜ್ಞಾನಿಯಾದ ನಾನು ಹೇಗೆ ತಾನೇ ಅರಿಯಬಲ್ಲೆ? ಪರಮಾತ್ಮ, ನನ್ನನ್ನು ಮನ್ನಿಸಿ ಕಾಪಾಡುತ್ತದ್ದೇ ಕಾಪಾಡು. ಮೃಗೇಂದ್ರ, ನೀನು ಭಕ್ತೋತ್ಮನು, ಪರಮಜ್ಞಾನಿ. ಈ ಶ್ರೇಷ್ಠವಾದ ರಾಜಸೂಯ ಯಾಗ ನಿನ್ನ ಸಾರಥ್ಯದಲ್ಲೇ ನಡೆಯಲಿ. ಎಲ್ಲರೂ ಯಾಗಮಂಟಪಕ್ಕೆ ಹೋಗೋಣ. ಆಗಬಹುದು ಪರಮಾತ್ಮ. ನಡೆಯಿರಿ, ಹೋಗೋಣ. ಮೃಗೇಂದ್ರ, ನಡೆಯಿರಿ. ಈ ಯಾಗವನ್ನು ನಿರ್ವಹಿಸುವುದು ಬಲು ಕಷ್ಟಕರವೆಂದು ತೋರುತ್ತಿರುವುದು ದೇವ. ಧರ್ಮನಂದನ, ಬಿದ್ದೋದ್ಮೇಲೆ ಬಂದ್ಬಿಟ್ರು ಈ ಸತಿ ಇಂಚರ ಓಡ್ಬಂದ್ಬಿಡ್ಬೇಕೈತೆ ಅವ್ರು ಕುರುಕ್ಷೇತ್ರ ಆಗೋದು. ಈಗ ಆಯ್ತದ್ರ ಸೀರೆ ಇದರಿಂದ ಕುರುಕ್ಷೇತ್ರ ಆಗೋದು. ಚಿಂತೆ
ಅನುಗ್ರಹವು ನಿನ್ನ ಮೇಲೆ ಇರುವುದರಿಂದ ಯಾವುದೂ ಕಷ್ಟಕರವಲ್ಲ. ಯಾಗ ಶಾಲೆಗೆ ಬೇಕಾದ ಸಾಮಗ್ರಿಗಳನ್ನು ತಂದುಕೊಡಲು ನಿಮ್ಮ ಧೌಮ್ಯರಾದ ಪುರೋಹಿತರಿರುವರು. ಋಷಿಗಳನ್ನು ಯಾಂತ್ರಿಕರನ್ನು ನೋಡಿಕೊಳ್ಳಲು ಸಹ ದೇವನಿರುವನು. ಮೃದು ಮಧುರವಾದ ವಾಕ್ಯಗಳಿಂದ ಆಧರಿಸಿ ಸತ್ಕರಿಸಲು ನಕುಲನಿರುವನು. ಯಾಗದ ಪೂಜೆಯು ಶಾಂತ ರೀತಿಯಿಂದ ಲೋಪದೋಷವಿಲ್ಲದಂತೆ ನಡೆದರೆ ಎಲ್ಲವೂ ನೆರವೇರಿದಂತೆಯೇ. ಪಿತಾಮಹ, ಬ್ರಾಹ್ಮಣರ ಪೂಜೆಯನ್ನು ನಿರ್ವಹಿಸಲು ಶ್ರೀಕೃಷ್ಣ ಪರಮಾತ್ಮನು ಇರುವನು. ಬ್ರಾಹ್ಮಣರ ಭೋಜನದ ವಿಷಯದಲ್ಲಿ ಸಾರ್ಥಕಿಯು ವಿಕರ್ಣನು ನಿಂತಿರುವನು. ಪಾಠಶಾಲೆಯ ವಿಷಯದಲ್ಲಿ ವಿಜಯನು, ಅಡುಗೆ ಮಾಡಿಸಲು ಯಸ್ಸು, ದಕ್ಷಿಣೆಯನ್ನು ಕೊಡಲು ಅಶ್ವತ್ಥಾಮನು ಒಪ್ಪಿಕೊಂಡಿರುವನು. ರಾಜರ ಮೇಲ್ವಿಚಾರಣೆಯನ್ನು ಸಂಜಯನೊಬ್ಬನೇ ನೋಡುತ್ತಿರುವನು. ಸುಯೋಧನನು ಸಮ್ಮತಿಸುವುದಾದರೆ ಅವರವರ ರಾಜಗಳಿಗೆ ಅವರವರ ಅರಗತಿಗೆ ತಕ್ಕಂತೆ ಮಣಿ, ಕನಕ, ವಸ್ತ್ರಭರಣವನ್ನು ಕೊಡಿಸಿ ಮರ್ಯಾದೆ ಮಾಡಬಹುದು. ಈ ಕಾರ್ಯದಲ್ಲಿ ದುರ್ಯೋಧನನ ಪರಮ ಮಿತ್ರನಾದ ರಾಧಾಸುತನೂ ಸಹಾಯಕನಾಗಬಹುದು. ಧರ್ಮನಂದನ, ಸುಯೋಧನನು ಈ ಕಾರ್ಯಕ್ಕೆ ಒಪ್ಪಿರುವನು. ಅವನ ಕೈಯಲ್ಲಿ ಧನರೇಖೆ ಇರುವುದರಿಂದ ಕೈ ಸೋಕಿದ ಮಾತ್ರದಲ್ಲೇ ಧನ ಕನಕಗಳು ಯಥೇಚ್ಛವಾಗಿ ಹೆಚ್ಚುವವು. ಇನ್ನೇನು ಎಲ್ಲವೂ ನೆರವೇರಿದಂತೆಯೇ ಆಯಿತು. ನಡೆ, ಯಾಗಶಾಲೆಯನ್ನು ಪ್ರವೇಶಿಸೋಣ. ಇದೇನು ಇಂದ್ರಪ್ರಸ್ಥವೋ ಇಂದ್ರಲೋಕವೋ? ಇತ್ತ ಋಷಿಗಳು ತಮ್ಮ ಶಿಷ್ಯರೊಡಗೂಡಿ ಕಮಂಡಗಳನ್ನು ಹಿಡಿದು ಸಾಮಗಾನ ಮಾಡುತ್ತಾ ಬರುತ್ತಿರುವರು. ಇತ್ತ ನೋಡಿದರೆ ವಿವಿಧ ವಸ್ತ್ರಾಭರಣದಿಂದ ಅಲಂಕೃತರಾಗಿ ದೇಶ ವಿದೇಶದ ರಾಜರು ಕಪ್ಪ ಕೋಣಿಕೆಗಳನ್ನು ತೆಗೆದುಕೊಂಡು ಧರ್ಮರಾಯನ ಅರಮನೆಗೆ ಹೋಗುತ್ತಿರುವರು. ಇತ್ತ ಕಡೆಯಿಂದ ವರ್ಣಿಕರು, ಗಾಯಕರು, ಕವಿಗಳು, ಜೋಯಿಸ್ಯರು, ಎಲ್ಲಿಯೋ ಕಾಣದ ಮುಖಗಳೆಲ್ಲ ಈ ಇಂದ್ರಪ್ರಸ್ಥಪುರದಲ್ಲಿ ಅಂತಹ ವೈಭವ. ಪಾಂಡವರ ಯಾಗಶಾಲೆ ಮೋದಗೊಳಿಸುವುದಿಲ್ಲ. ಪಾಂಡವರ ಯಾಗಶಾಲೆ ಮೋದಗೊಳಿಸುವುದಿಲ್ಲ. ತಡೆಯಲಿತ್ತು ಇದಕ್ಕೆ ಸಾಟಿ ಬರ ಬರ ಬರ. ಪಾಂಡವರ ಯಾಗಶಾಲೆ ಮೋದಗೊಳಿಸುವುದಿಲ್ಲ. ತಡೆಯಲಿತ್ತು ಇದಕ್ಕೆ ಸಾಟಿ ಬರ ಬರ ಬರ. ರಕ್ತ ನೋಡಿದ ರಕ್ತ ತಂಗೊಳಿಸುವುದು ಇಂದ್ರಪ್ರಸ್ಥ. ರಕ್ತ ನೋಡಿದ ರಕ್ತ ತಂಗೊಳಿಸುವುದು ಇಂದ್ರಪ್ರಸ್ಥ. ಅಪ್ಪ ಕಾಣಿಕೆ ಇದ್ದು ಒಪ್ಪಿಸಿ ಪರರಾಜರು. ಅಪ್ಪ ಕಾಣಿಕೆ ಇದ್ದು ಒಪ್ಪಿಸಿ ಪರರಾಜರು. ಪಾಂಡವರ ವೈಭವ ವೀರರಥದಳೆನಿಪ. ವೈಭವದ ಈ ಹಾಲ ವೀರರಥದಳೆನಿಪ. ವೈಭವದ ಈ ಹಾಲ ವೀರರಥದಳೆನಿಪ. ಕಂಗೊಳಿಸಿ ನೆರೆಯುತ್ತಿರುವುದು ಪಾಂಡವರ ವೈಭವ. ಕಂಗೊಳಿಸಿ ನೆರೆಯುತ್ತಿರುವುದು ಪಾಂಡವರ ವೈಭವ. ಪಾಂಡವರ ಯಾಗಶಾಲೆ ಮೋದಗೊಳಿಸುವುದು ತಡೆಯಲಿತ್ತು ಇದಕ್ಕೆ ಸಾಟಿ ಕಾಣೆನು. ಬಲ 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 ಬಲ. ಬಲೆ ಬಲೆ, ಇಂತಹ ವೈಭವವನ್ನು ನಾನು ನೋಡಲೇ ಇಲ್ಲ. ಆದಿರಲಿ, ಇವರನ್ನೆಲ್ಲ ಉಪಚರಿಸುವವರು ಯಾರು? ಧರ್ಮರಾಯನು ಯಾಗಶಾಲೆಯನ್ನು ಬಿಟ್ಟು ಹೊರಡುವಂತಿಲ್ಲ. ಆ ಭೀಮನು ಹೊಟ್ಟೆ ಪಾಕ. ಆವ ಮೂರ್ಖನು ಯಾರನ್ನು ಲೆಕ್ಕಿಸುವಂತಿಲ್ಲ. ಇನ್ನುಳಿದ ನಕುಲ ಸಹದೇವರು ಅಪ್ರಯೋಜಕರು. ಇನ್ನು ಈ ಯಾಗ ಮಂಟಪವು ಏನಾಗಬೇಕೋ ಕಾಣೆ. ಇಲ್ಲಿ ಸೇರಿರುವ ಸಾವಿರಾರು ಮಂದಿ ರಾಜರಲ್ಲಿ
ಪಾಂಡವರನ್ನು ದ್ವೇಷಿಸುವವರು ಇದ್ದೇ ಇರುತ್ತಾರೆ. ಎಲ್ಲರೂ ಒಟ್ಟಾಗಿ ಸೇರಿದರೆ ಯಾಗ ಮಂಟಪವು ಯುದ್ಧ ಭೂಮಿಯಾಗಿ ಪಾಂಡವರ ಹೆಸರು ಎಲ್ಲಿ ಹೋದರೂ ಹೇಗೋದರೂ ಅಸಮಾಧಾನ ಎಂಬ ಕಿಡಿಯುತ್ತಲೇ ದೂರಿದರೆ ಅದನ್ನು ಹತ್ತಿಸಿ ಗುರಿ ಮಾಡದೆ ಬಿಡುವುದಿಲ್ಲ. ಹೇಗೋ ರತ್ನಾಭರಣಗಳು ನನ್ನ ಅಧೀನಕ್ಕೆ ಸಿಕ್ಕಿರುವುದೇ ಸರಿ. ಮನಸ್ಸಿಗೆ ಬಂದಂತೆ ವೆಚ್ಚ ಮಾಡಿ ಭಂಡಾರವನ್ನೆಲ್ಲ ಬರಿದು ಮಾಡಿಬಿಡುವೆನು. ಅಲ್ಲದೆ ಮಯನು ನಿರ್ಮಿಸಿರುವ ಅರಮನೆಯು ಹೇಗಿರಬಹುದು? ಇರಲಿ, ಅದನ್ನು ನೋಡಿಕೊಂಡೇ ಪಟ್ಟಿರುವ ಈ ಚಿತ್ರವನ್ನು ನೋಡ್ತಿದ್ದರೆ ನನ್ನ ಮನಸ್ಸಿಗೆ ಬಹಳ ಸಂತೋಷವೇ ಆಗುತ್ತಿರುವುದು. ಹೌದು ದೇವಿ, ನಮ್ಮ ಮನಸ್ಸಿಗೂ ಆಶ್ಚರ್ಯವಾಗುತ್ತಿರುವುದು. ನವವಿಧವಾದ ಮನೆಮಯನಿಂದ ನಿರ್ಮಿತವಾದ ಈ ಭವನವನ್ನು ನೋಡುತ್ತಿದ್ದರೆ ಯಾರಿಗೆ ತಾನೇ ಆಶ್ಚರ್ಯವಾಗುವುದಿಲ್ಲ? ಹೌದು ಪ್ರಾಣೇಶ್ವರ, ಈ ಮಾಯಾ ಭವನವನ್ನು ನೋಡುತ್ತಿದ್ದರೆ ಅಮರ ನಗರವೇ ಸರಿ ಎಂದು ನನಗೆ ತೋರುತ್ತಿರುವುದು ಸ್ವಾಮಿ. ಈ ಸಭಾಭವನವು ಎಷ್ಟು ಮನೋಹರವಾದದ್ದೇ ಸರಿ. ಇದೇನಿ ಕೊಳ? ಕೌರವೇಶ್ವರ, ಇದು ಕೊಳವಲ್ಲ, ಸ್ಫಟಿಕ ಶಿಲೆಯಿಂದ ನಿರ್ಮಿತವಾದ ಚಿತ್ರ. ಧೈರ್ಯವಾಗಿ ಹೆಜ್ಜೆ ನೀಡು. ಕೊಳವೆಂದು ಯಾರು ಹೇಳಿದರು? ಎಂತಹ ಸಾವಿರಾರು ಚಿತ್ರಗಳು ನಮ್ಮ ಅರಮನೆಯಲ್ಲಿ ಇರುವವು. ಕಾಡು ಮೇಡಗಳನ್ನು ಹಲದು ರಾಕ್ಷಸರೊಡನೆ ವಿವರಿಸಿರುವ ನಿನ್ನ ಹೊಟ್ಟೆ ಪಾಕನಿಗೆ ಎಚ್ಚರಿಕೆ ಹೇಳಬೇಕು. ನಮ್ಮಂತಹ ಕುಶಲಮತಿಗಳಿಗೆ ಅವಶ್ಯಕತೆಯೇ ಇಲ್ಲ. ಅಗ್ರಜ, ಯಾಗ ಶಾಲೆಗೆ ಹೊರಡಲು ಕಾಲಾತೀತವಾಯಿತು. ನಡೆಯಿರಿ, ಯಾಗ ಶಾಲೆಗೆ ಹೊರಡೋಣ. ಕೌರವೇಶ್ವರ, ಸಭಾ ಸ್ಥಳವನ್ನೆಲ್ಲ ವೀಕ್ಷಿಸಿದ್ದಾಯಿತಲ್ಲವೇ? ಇಲ್ಲಿ ನೋಡುವುದಕ್ಕೆ ಅಂತ ವಿಶೇಷವೇನಿದೆ? ಹಾಗಾದರೆ ಯಾಗ ಶಾಲೆಗೆ ಹೊರಡೋಣವೇ? ಈಗ ನಾನು ಬಿಡಾರಕ್ಕೆ ಹೋಗಿ ಬರುವೆನು. ಪ್ರಾಯವಾಯಿತೆ, ಅದು ನಿಲುಗನ್ನಡಿ. ಇದು ಬಾಗಿಲಿಂದ ಇರುವುದು. ಅಯ್ಯೋ ಪಾಪ, ಎಷ್ಟೇ ಆಗಲಿ ಕುರುಡನ ಮಗನಲ್ಲವೇ? ಬಾಗಿಲಿಗೂ ಕನ್ನಡಿಗೂ ಭೇದವೇನು ಗೊತ್ತು? ಅಯ್ಯೋ ಪಾಪ, ಬಾವನವರಿಗೆ ಅಣೆಪೆಟ್ಟಾಗಿ ರಕ್ತವು ಸುರಿತಿರುವುದು. ಬಾವಾ ಬಾವಾ, ನಿಮಗಿಂತಹ ಪರಿಸ್ಥಿತಿ ಹೊರಬಾರದಿತ್ತು ಬಾವಾ. ಸಾಕು, ನಿಲ್ಲಿಸು. ಹೊಸ ಸ್ಥಳದಲ್ಲಿ ಹೇಳುವುದು ಸ್ವಭಾವವೇ ತಾನೇ. ಮಾನವನ ಸ್ವಭಾವಕ್ಕೆ ದೂರನಾದ ನಿನಗೆ ಈ ವಿಚಾರವು ಹೇಗೆ ತಾನೇ ತಿಳಿದಿತ್ತು? ಇಲ್ಲ ಇಲ್ಲ, ಸಮಸ್ತವನ್ನು ತಿಳಿದವನು ನೀನೊಬ್ಬನೇ. ಬೇರೆ ವಸ್ತ್ರಗಳನ್ನು ತಂದು ಕೊಡುವೆನೋ, ಅದನ್ನು ಧರಿಸಿ ತರವಾಯ ಮಾತನಾಡು. ನಿನ್ನ ಸಹಾನುಭೂತಿ ನನಗೆ ಬೇಡ. ಅಯ್ಯೋ ಪಾಪ ಪಾಪ, ಬಾವನವರಿಗೆ ಅಲ್ಲವೇ ಸ್ವಾಮಿ? ಅಗ್ರಜ, ಕಾಲಾತೀತವಾಯಿತು. ನಡೀರಿ, ಯಾಗ ಶಾಲೆಗೆ ಹೊರಡೋಣ. ಛಲದಿಂದ ನಡವೆ, ಕುರುಕುಲದಿಂದ ನಡವೆ, ಕಡಿದಿಡುವೆ ಚಿರವ ಬಿಡೆನೋ. ಬಿಡೆನೋ, ಛಲದಿಂದ ನಡವೆ, ಕುರುಕುಲದಿಂದ ನಡವೆ, ಕಡಿದಿಡುವೆ ಚಿರವ ಬಿಡೆನೋ. ಕಡಿದಿಡುವೆ ಚಿರವ ಬಿಡೆನೋ, ಕಡಿದಿಡುವೆ ಚಿರವ ಬಿಡೆನೋ. ಸತಿಯನ್ನೆನಿಸಿದ ಪಾಂಡವರ ಸತಿಯನ್ನೆನಿಸಿದ ನೃಪದ ನಂದಿನಿಯ ಗರ್ಭವ ತುಳಿವೆ. ನೃಪದ ನಂದಿನಿಯ ಗರ್ಭವ ತುಳಿವೆ. ದುಷ್ಟ ಭೀಮನ ಕುಟ್ಟಿಕೊಳ್ಳುವೆ. ದುಷ್ಟ ಭೀಮ
ಐವರು ಗಂಡಂದಿರುಳ್ಳ ನೀನು ನನ್ನನ್ನು ನೋಡಿ ನಗುವಂತಾಯಿತು. ಈ ಸೇಡನ್ನು ನಾನು ತೀರಿಸಿಕೊಳ್ಳದಿದ್ದರೆ ದುರ್ಯೋಧನನೇ ಅಲ್ಲ. ನಿನ್ನ ವಿಷಯದಲ್ಲಿ ಕಾಲ ನಿರೀಕ್ಷಣೆಯಲ್ಲಿರುವೆನು. ಹೊಸ ಸುಯೋಧನ, ಇಲ್ಲೇಕೆ ನಿಂತಿರುವೆ? ಆಹಾ, ನಿನ್ನ ಹಣೆಯಲ್ಲಿ ಕಾಣುವ ಗಾಯವೇನು? ನಿನ್ನ ಮಾತಿನಂತೆ ನಡೆದಿದ್ದರ ಫಲ. ಶತ್ರುವಿನ ಸುಖಕ್ಕೆ ದುಃಖ ಬೆರೆಸಬೇಕು, ಅವರ ಗೌರವಕ್ಕೆ ನೋವಿನಿಂದ ಉಂಟು ಮಾಡಬೇಕು ಎಂದು ಹೇಳಿದೆಯಲ್ಲ. ನಮ್ಮ ಸುಖಕ್ಕೆ ದುಃಖ ಬೆರೆಯಿತು, ನಮ್ಮ ಗೌರವಕ್ಕೆ ನೋವಿನಂತೆ ಉಂಟಾಯಿತು. ಏಕೆ? ಏನಾಯ್ತು ದುರ್ಯೋಧನ? ಆಗುವುದೇನು ಮಾವ? ಸಭಾ ಮಂಟಪವನ್ನು ಎಲ್ಲರೂ ಹೊಗಳುತ್ತಿದ್ದರು. ನೋಡೋಣವೆಂದು ಹೋದೆನು. ಅಲ್ಲಿ ಶಿಲ್ಪ ಕೌಶಲ್ಯದಿಂದ ಕಾಣುತ್ತಿದ್ದ ಸರೋವರದಂತೆಯೂ ಬಾಗಿಲಿನಂತೆಯೂ ಕಾಣುತ್ತಿದ್ದ ಪ್ರದೇಶದಲ್ಲಿ ಬಿದ್ದು ತಲೆಗೆ ಪೆಟ್ಟಾಯಿತು. ಅಷ್ಟೇ ತಾನೇ? ಅದಕ್ಕೆಲ್ಲ ನಾವು ಅಂಜುವುದೇ? ಇನ್ನೆಷ್ಟಾಗಬೇಕು ಮಾವ? ಛೇ, ಅವನಿನ್ನು ಬದುಕಿರಬಾರದು. ಅಯ್ಯೋ ಮರುಳೇ, ಬರಿ ಬರಿ. ಪರಿಪರಿಯಿಂದಲೇ ಮರುಗುವೆ ಏಕೆ? ತಾಳ್ಮೆಯ ಸೈರಿಸಿದೆ ಕುವರ, ತಾಳ್ಮೆಯ ಸೈರಿಸಿದೆ. ಪರಿಪರಿಯಿಂದಲೇ ಮರುಗುವೆ ಏಕೆ? ತಾಳ್ಮೆಯ ಸೈರಿಸಿದೆ ಕುವರ, ತಾಳ್ಮೆಯ ಸೈರಿಸಿದೆ. ನಿನ್ನಯ ಕ್ರೋಧವ ತೀರಿಸಲು ಸುಧ, ನಿನ್ನಯ ಕ್ರೋಧವ ತೀರಿಸಲು ಸುಧ, ನಿನ್ನಯ ಕ್ರೋಧವ ತೀರಿಸಲು ಸುಧ ತಾಳ್ಮೆಯ ತಾಳುತ್ತಲೇ. ಪರಿಪರಿಯಿಂದಲೇ ಮರುಗುವೆ ಏಕೆ? ತಾಳ್ಮೆಯ ಸೈರಿಸುನಿ ಕುವರ, ತಾಳ್ಮೆಯ ಸೈರಿಸುನಿ. ದುಷ್ಟ ಪಾಂಡವರ ಕುಟ್ಟಿಕೊಳ್ಳುವ ಮರ್ಮವ ತಿಳಿಸುವೆನಾ? ದುಷ್ಟ ಪಾಂಡವರ ಕುಟ್ಟಿಕೊಳ್ಳುವ ಮರ್ಮವ ತಿಳಿಸುವೆನಾ? ನಾ ಮರ್ಮವ ತಿಳಿಸುವೆನಾ? ಪರಿಪರಿಯಿಂದಲೇ ಮರುಗು ಏಕೆ? ನೀ ದುಡುಕದಿರು. ಅಯ್ಯೋ ಮರುಳೇ, ಇದಕ್ಕೆ ಪ್ರತಿಕಾರದ ಆಲೋಚನೆಯನ್ನು ಬಿಟ್ಟು ಆತ್ಮಹತ್ಯೆ ಮಾಡಿಕೊಳ್ಳುವುದೇ? ದುಡುಕಿಗೆ ದುಃಖವೇ ಫಲವಾಗುವುದು. ತಾಳ್ಮೆಯನ್ನು ವಹಿಸು. ಈ ಯಾಗಕ್ಕೆ ಬಂದಿರುವ ಶಿಶುಪಾಲನು ಸಾಮಾನ್ಯನಲ್ಲ. ಇಲ್ಲಿ ನಡೆಯುವ ನಡವಳಿಕೆಗಳು ಅವನಿಗೆ ಸರಿ ಬರುವುದೂ ಇಲ್ಲ. ಇಷ್ಟರಲ್ಲಿ ಅವನು ಪಾಂಡವರ ಮೇಲೆ ಬೀಳುವನು. ಭೀಮನನ್ನು ಧ್ವಂಸ ಮಾಡಿದಲ್ಲದೆ ಜರಾಸಂಧನ ಯೋಗದ ಸುದ್ದಿಯು ಅವನಿಗೆ ತಪ್ಪುವುದಿಲ್ಲ. ಅಲ್ಲದೆ ನೀನು ಏನಾದರೊಂದು ಉಪಾಯವನ್ನು ಮಾಡಿ ಆ ಪಾಂಡವರು ಹೊಟ್ಟೆ ಬಟ್ಟೆಗಿಲ್ಲದೆ ಅಲಿಯುವಂತೆ ಮಾಡುವೆನು. ನೀನು ವ್ಯಥೆಯನ್ನು ಬಿಡುಕುವರ. ಮಾವ, ನಿನ್ನ ಮಾತಲ್ಲ ಬರಿಯ ಭ್ರಮೆ. ಈಗ ಪಾಂಡವರ ಬಲವು ದಿನೇ ದಿನೇ ಹೆಚ್ಚಾಗುತ್ತಿರುವುದು. ಸಕಲರು ಈ ಭಾಗದಲ್ಲಿ ಸೊಂಟ ಕಟ್ಟಿ ನಿಂತು ಕೆಲಸ ಮಾಡುತ್ತಿರುವರು. ಅದನ್ನು ಕಣ್ಣಾರೆ ನೋಡಿ ಹೊರಗಿ ನಾಯನನ್ನು ಕರೆತಂದೆಯ. ನಿಜವಾಗಿಯೂ ನೀನು ಆಪ್ತನಲ್ಲ, ಪಾಂಡವರ ಪಕ್ಷಪಾತಿ. ಆದ್ದರಿಂದಲೇ ನನ್ನನ್ನು ಸಾಯಲು ಬಿಡೆ, ಬದುಕಲು ಬಿಡೆ. ದುರ್ಯೋಧನ, ನೀನು ಏನಾದರೂ
ಈಗ ಯಾಗಕ್ಕೆ ನಡೆ. ಯಾಗವು ಪೂರ್ತಿಯಾದ ನಂತರ ವಾರಣಾವತಕ್ಕೆ ಹೋಗಿ ನಿನ್ನ ಮನೋವ್ಯತೆಯನ್ನು ಪರಿಹರಿಸಲು ಯಾವುದಾದರೂ ಒಂದು ಉಪಾಯವನ್ನು ಆಲೋಚಿಸಿ ಹೇಳುವೆನು. ಮಾವ ಏನಾದರೂ ಮಾಡಿಕೊ. ಧರ್ಮನಂದನ, ರಾಜಸ ಯಾಗವು ಸಾಂಗವಾಯಿತು. ಈ ಯಜ್ಞೇಶ್ವರನ ಪ್ರದಕ್ಷಿಣೆ ಮಾಡಿ. ಧರ್ಮನಂದನ, ಗುರು ಹಿರಿಯರಲು ಋತ್ವಿಜರಲು ಗುರು ಹಿರಿಯರಲು ನಿನಗೆ ಯಾರು ಶ್ರೇಷ್ಠವೆಂದು ತೋರುವುದೋ ಅವರಿಗೆ ಈ ಅಗ್ರ ಪೂಜೆಯನ್ನು ಅರ್ಪಿಸು. ಈ ಅಗ್ರ ಪೂಜೆಗೆ ಅರ್ಹರಾದವರನ್ನು ಗುರುತಿಸಿ ಅನುಗ್ರಹಿಸಬೇಕೆಂದು ಬೇಡಿಕೊಳ್ಳುವೆ. ಧರ್ಮನಂದನ, ಧರ್ಮನಂದನ, ಗ್ರಹ ಸಮೂಹದಲ್ಲಿ ಸೂರ್ಯನು, ಪರ್ವತಗಳಲ್ಲಿ ಹಿಮವಂತನು, ಸಮುದ್ರಗಳಲ್ಲಿ ಕ್ಷೀರ ಸಮುದ್ರವು ಪೂಜಾ ಅರ್ಹಗೊಂಡಂತೆ, ದೇವನರಸುರರಲ್ಲಿ ಪೂಜಾ ಅರ್ಹಗೊಂಡಂತೆ ದೌಮ್ಯಾದಿಗಳನ್ನು ಕೇಳಿ ನೋಡು ಧರ್ಮನಂದನ. ಈ ವಿಷಯದಲ್ಲಿ ಸಂದೇಹವೇ ಇಲ್ಲ. ಗುರು ಹಿರಿಯರ ಅಪ್ಪಣೆಯಂತೆ ಪರಮಾತ್ಮ ಈ ಉನ್ನತಾಸನವನ್ನು ನಮ್ಮ ಸೇವೆಯನ್ನು ಸ್ವೀಕರಿಸು ದೇವ. ಜಯ ಜಯ ಜನಾರ್ದನ, ಸುಜನ ನಿಕರ ಪರಿವರ್ಧನ, ಕಾಳಿಯ ಮರ್ಧನ, ಬಹುಪರಾಗ್ ನೋಡಿದೆಯಾ ಚೇದಿ ರಾಜ ಈ ರಾಜಕುಲದ ಅಪಮಾನವನ್ನು? ನೋಡು ನೋಡು. ಇದನ್ನು ಸಹಿಸಲು ಸೋಬಲ ರಾಜ ಈ ಹಾಗದ ಗತಿಯನ್ನು ನೋಡುವೆಯಂತೆ. ಇದೇನು ಮಹಿಮೆಯೋ, ನಾನು ಬೇರೆ ಕಾಣೆ. ನಕಲ ಸಹದೇವರೇ, ನಿಲ್ಲಿಸಿ ಈ ನಿಮ್ಮ ಸಂಬಂಧಗಳನ್ನು. ಧರ್ಮಜ, ಇದೇನು ನಿಮ್ಮ ಅವಿವೇಕತನ ವರ್ತನೆ? ನಿನಗೆ ಬುದ್ಧಿ ಕೆಟ್ಟೀತೆ? ಈ ಪೂಜೆಯನ್ನು ನಿಲ್ಲಿಸಿ. ಈ ನಂದನ ಮಗನಿಗೆ ನಮ್ಮೆಲ್ಲರ ಎದುರಾಗಿ ಸಿಂಹಾಸನವನ್ನು ಕೊಟ್ಟದ್ದಲ್ಲದೆ ಆಜ್ಞೆ ರಾಜ್ಯಾದಿ ಬೇರೆ ಕೊಟ್ಟಿರೋ ಚೆನ್ನಾಯಿತು. ಯಾದವರು ರಾಜತ್ವಕ್ಕೆ ಅರ್ಹರೇ ಅಲ್ಲ. ಇಲ್ಲಿ ಸೇರಿರುವ ರಾಜಾದಿ ರಾಜರನ್ನೆಲ್ಲ ಬಿಟ್ಟು ಈ ಹಳ್ಳಿಯ ಗೊಲ್ಲನಿಗೆ ಪೂಜೆ ಎಂದರೇನು? ಅಯ್ಯೋ, ನೀವು ಮಾಡಿದ ಯಾಗವು ನಿಷ್ಫಲವಾಯಿತಲ್ಲ. ಸಾಕು, ನಿಲ್ಲಿಸು. ಸಾಕು ಮಾಡಿ ನುಡಿಯ, ಸಾಕು ಮಾಡಿ ನುಡಿಯ. ಸಡಗರದಿ ಪರಿಯ, ಸಡಗರದಿ ಪರಿಯ.
ಕುನ್ನಿಗಳೇ, ಯಾರನ್ನು ಪಾತಕ್ಕೆ ಎನ್ನುವಿರೋ? ಈ ದನ ಕಾಯುವ ಗೊಲ್ಲನಿಗೆ ಅಗ್ರ ಪೂಜೆ ಮಾಡುತ್ತಿರುವ ನೀವು ಮಹಾಪಾತಕಿಗಳು. ಅದನ್ನು ಕಂಡು ಮಾತನಾಡದೆ ಮೌನವಾಗಿ ಕುಳಿತಿರುವವರು ಘೋರ ಪಾತಕಿಗಳು. ಧರ್ಮವನ್ನರಿತವರೆಂದು ಹೇಳಿಕೊಳ್ಳುವ ಈ ಮುದಿಗೊಡ್ಡುಗಳೆಲ್ಲ ಮಗ್ಧರಾಗಿ ಹೋದರಲ್ಲ. ಎಲ್ಲವೋ ಶಿಶುಪಾಲ, ಪರಮಾತ್ಮನನ್ನು ನಿಂದಿಸಿ ಮಾತನಾಡಿ ನಿನ್ನ ಆಯಸ್ಸನ್ನು ಕಳೆದುಕೊಳ್ಳಬೇಡ. ಕೆಲವೋ ಪಾರ್ಥ, ಬಹಳವಾಗಿ ದಣಿದು ಧನುರ್ ವಿದ್ಯೆಯನ್ನು ಸಾಮಾನ್ಯವಾಗಿ ಹರಿತ ಮಾತ್ರಕ್ಕೆ ಲೋಕದ ವ್ಯವಹಾರ ಜ್ಞಾನವು ತಾನೇ ಹೇಗೆ ತಾನೇ ಬಂದಿತ್ತು? ಶಿಶುಪಾಲ, ಬಾಯಿಗೆ ಬಂದಂತೆ ಬೊಗಳಬೇಡ. ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಎಂಬಂತೆ ದುಡುಕಿ ಕೆಡಬೇಡ, ಎಚ್ಚರ. ಕೆಲವೋ ಮುದಿಗೊಂಡೆ, ಹುಚ್ಚವಾಗಿ ಹೊತ್ತನೆ ಏತಕ್ಕೆ? ಹುಚ್ಚವಾಗಿ ಹೊತ್ತನೆ ಏತಕ್ಕೆ? ಹುಚ್ಚನಿಂದ ಕೆಚ್ಚರೆಯ ಕೊಚ್ಚು ಬಿಡುವನೆ. ಹುಚ್ಚನಿಂದ ಕೆಚ್ಚರೆಯ ಕೊಚ್ಚು ಬಿಡುವನೆ. ಹಲೋ ಬಂಡ ಮುದುಕ, ಮದುವೆ ಮಾಡಿಕೊಂಡರೆ ಹೆಂಡತಿಯ ಪೋಷಣೆ ಭಾರವು ಮೇಲೆ ಬೀಳುವುದೆಂದು ಯಾರನ್ನೋ ಬದುಕಿಸುವುದಕ್ಕಾಗಿ ಮದುವೆ ಆಗದ ಬಿಟ್ಟ ಸತ್ತ ನಮ್ಮಂತಹ ವೀರಾಂಗನೆಗಳಿಗೆ ವಿವೇಕವನ್ನು ಕಲಿಸಲು ಬರವೆಯಾ? ಹಲೋ ಹೇ ಬಂಡ ಮುದುಕ, ಮದುವೆ ಮಾಡಿಕೊಂಡರೆ ಹೆಂಡತಿಯ ಪೋಷಣೆ ಭಾರವು ಮೇಲೆ ಬೀಳುವುದೆಂದು ಯಾರನ್ನ ಬದುಕಿಸುವುದಕ್ಕಾಗಿ ಮದುವೆ ಆಗದ ಬಿಟ್ಟ ಸಣ್ಣ ನಮ್ಮಂತಹ ವೀರಾಂಗನೆಗಳಿಗೆ ವಿವೇಕವನ್ನು ಕಲಿಸಲು ಬರುವೆಯಾ? ಸಾಕು ನಿಲ್ಲಿಸು. ಇಲ್ಲಿ ಸೇರಿರುವ ಈ ಸಭೆಯಲ್ಲಿ ಸೇರಿರುವ ಈ ಪರಶಿವನಂತೆ ಪಾವನರಾದವರು ವೀರ ಪರಾಕ್ರಮಿಗಳು ಎಷ್ಟೋ ಮುಂದೆ ರಾಜರಿರುವಾಗ ಅವರನ್ನೆಲ್ಲ ಬಿಟ್ಟು ಈ ಹಳ್ಳಿಯ ಕಳ್ಳನಿಗೆ ಅಗ್ರ ಪೂಜೆ ಮಾಡಿಸ್ತೀಯಾ? ಇವನೇನು ವ್ಯಾಸರಾಯರಿಗಿಂತ ಹಿರಿಯರೋ ಅಶ್ವತ್ಥಾಮರಿಗಿಂತ ಮನೆಯೋ? ಚಚ, ಯಾರಿಗೂ ಪರಿಜ್ಞಾನವಿಲ್ಲವಾಯ್ತಲ್ಲ. ಎಷ್ಟು ಬರಲಿದೆ? ಎಲ್ಲವೋ ಮೂರ್ಖಾದಮ, ಪರಮಾತ್ಮನನ್ನು ಜರಿಯುತ್ತಿರುವ ನಿನ್ನ ನಾಲಿಗೆಯನ್ನು ಇಲ್ಲಿಯೇ ವ್ಯವಸಾಯನ ಈ ಜಾರಣಿಗೆ ನೀನು ಜೊತೆಗಾರ. ಅದಕ್ಕಾಗಿ ನಮ್ಮಂತಹ ವೀರಾಂಗನೆಗಳಿಗೆ ಇಲ್ಲಿ ತಿರಸ್ಕಾರ. ಧರ್ಮ 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 ಎಂದು ಮಗಳಿವೆಲ್ಲ ಈಗ ನೀನು ಮಾಡುತ್ತಿರುವುದು ಧರ್ಮವೋ? ಇವನೇನು ಬ್ರಾಹ್ಮಣನೋ ಅಥವಾ ಆಚಾರ್ಯನೋ? ಬೇಕಾದರೆ ಇವನಿಗೆ ಒಂದು ಪಿಳ್ಳಂಗೋಬಿಯನ್ನು ಕೊಟ್ಟರೆ ಅದನ್ನೇ ಊದುತ್ತಾ ಕುಳಿತುಕೊಳ್ಳುವನು. ಶಿಶುಪಾಲ, ನೀನಾಡುವ ಮಾತು ಸಹಜವಾದಂತೆ ಸರಿ. ನಡೆಯಲಿ ನಡೆಯಲಿ ನಿನ್ನ ಪ್ರತಾಪ. ಎಲ್ಲವೋ ಶಿಶುಪಾಲ, ಅನ್ಯಾಯವಾಗಿ ಶ್ರೀಕೃಷ್ಣನನ್ನು ಜರಿದು ಕೆಡಬೇಡ. ಸುಮ್ಮನೆ ಬಾಯಿ ಮುಚ್ಚು ಸಾಕು. ಈ ದುಷ್ಟರ ದುರ್ವಚನಗಳಿಂದ ನನ್ನ ಕಿವಿಗಳು ಸುಟ್ಟು ಹೋಗುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನ ನಾಮಾಮೃತಕ್ಕಿಂತ ಮಿಗಿಲಾದದ್ದು ಯಾವುದಿದೆ? ಅಂತಹ ಪರಾಕ್ರಮಿ ಇವನನ್ನು ಇನ್ನೂ ಹೊಗಳುತ್ತಿರುವಿರಾ? ಶಿಶುಪಾಲ, ಸರಿಸೋ, ಅನರ್ಥವಾದಿತ್ತು. ಎಲ್ಲವೋ ಶಿಶುಪಾಲ, ಗುರು ಹಿರಿಯರನ್ನು ನಿಂದಿಸಿ ಮಾತನಾಡಿ ನಿನ್ನ ಆಯಸ್ಸನ್ನು
ನನ್ನ ಹಾಯಸ್ಸನ್ನು ತೊಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಎಲ್ಲವೋ ಗೋಪಿಚಾರಿಣಿ, ಈ ಸಭೆಯಲ್ಲಿರುವ ವೀರಾದಿ ವೀರರು ವಿದ್ಯಾ ಸಂಪನ್ನರಿಗಿಂತಲೂ ನೀನು ಯೋಗ್ಯನಲ್ಲ. ಎಲ್ಲವೋ ಗೊಲ್ಲ, ಕೆಳಗಿಳಿದುವ. ಹಲವ ಸಹದೇವ, ನೀನು ಇವನ ಗುಣಗಾನ ಮಾಡಿದ್ದು ಸಾಕು. ಈಗ ನಾನು ಮಾಡುವೆನು ಹೇಳು. ಈ ಗೊಲ್ಲನು ಹುಟ್ಟಿದ ಆಗ ಕಂಸನಿಗೆ ಹಂಜಿ ಗೋಕುಲಕ್ಕೆ ಓಡಿದ ಹೇಳಿ ಕೊಲೆ ಕೊಟ್ಟ ಪೂತಿನಿಯನ್ನು ಒಂದೇ ಕೊಲೆಗಡುತ್ತ ಕತ್ತೆ ಕುದುರೆಗಳನ್ನು ಗೆದ್ದ ವೀರ, ಒಂದು ಹಾವನ್ನು ಸೀಳಿದ ಸುಕುಮಾರ, ಆ ಗೊಲ್ಲ ಸಮೂಹಕ್ಕೆ ಸಿಕ್ಕಿದ ಸುಕುಮಾರ, ಹಾಲು ಬೆಣ್ಣೆಗಳನ್ನು ಕದ್ದ ಚೋರ, ಮುಚ್ಚುಕುಂದನನ್ನು ಕೊಲ್ಲಿಸಿದ ತೀರ, ಜರಾಸಂಧನಿಗೆ ಹೆದರಿ ದ್ವಾರಕಿಗೆ ಓಡಿದ ಸೂರ. ಶಿಶುಪಾಲ, ಬಾಯಿ ಬಿಗಿಡಿದು ಮಾತನಾಡು, ಇಲ್ಲವಾದರೆ ಅನರ್ಥವಾದೀತು. ಅಲ್ವಾ ಭೀಮಸೇನ? ಇದೇನು ಏಕಾಂತಗ್ರಹವೆಂದು ತಿಳಿದೆಯಾ? ನಿನ್ನ ಗೊಡ್ಡು ಬೆದರಿಕೆಯನ್ನು ಕಂಡಿರುವನು ಸಾಕು. ಬಾಯಿ ಮುಚ್ಚು. ನಿಲ್ಲು ನಿಲ್ಲು, ಈತನ ವಿಚಾರವನ್ನು ಹೇಳುವನು ಕೇಳು. ಇವನು ಹಿಂದೆ ವೈಕುಂಠದ ದ್ವಾರಪಾಲಕನೇ ಈ ಶಿಶುಪಾಲನು. ಇವನು ಜನಿಸಿದಾಗ ಇವನಿಗೆ 3 ಕಣ್ಣು 4 ಕೈಗಳು ಇದ್ದವು. ಕತ್ತೆಯಂತೆ ಕಿರುಚುತ್ತಿದ್ದನು. ಇದನ್ನು ನೋಡಿದ ಈತನ ತಾಯಿಯು ಭಯಗೊಂಡು ಹೊರಗೆ ಬಿಸಾಕಬೇಕೆಂದು ಯೋಚಿಸಿದಳು. ಆಗ ಯಾರ ಸ್ಪರ್ಶದಿಂದ ಈ ಮಗುವಿಗೆ ವಿಕಾರ ರೂಪವು ಮಾಯವಾಗಿ ನಿಜ ರೂಪ ಬರುವುದೋ ಅಂತ ಅವರಿಂದಲೇ ಮರಣವಾಗುವುದು ಎಂದು ಅಶಿರವಾಣಿಯು ನುಡಿಯಲು, ಆಗ ಮನೆಗೆ ಬಂದವರ ಕೈಗೆಲ್ಲ ಮಗುವನ್ನು ಕೊಡುತ್ತಿದ್ದಳು. ಒಂದು ದಿವಸ ಶ್ರೀಕೃಷ್ಣ ಪರಮಾತ್ಮನು ಅಲ್ಲಿಗೆ ಬರಲು ಆ ಮಗುವನ್ನು ಆತನ ಕೈಗೆ ಕೊಟ್ಟಳು. ವಿಕಾರ ರೂಪವು ಮಾಯವಾಗಿ ನಿಜ ರೂಪವು ಬಂದಿತು. ತನ್ನ ಸತರ್ಪರಾಧಗಳನ್ನು ಕ್ಷಮಿಸಿ ಕಾಪಾಡಬೇಕೆಂದು ಆತನ ತಾಯಿಯು ಬೇಡಿಕೊಂಡಳು. ಸ್ವಾಮಿಯು ಅಭಯವನ್ನು ಕೊಟ್ಟು ಈಗ ಸತಾಪರಾಧಗಳನ್ನು ಕೊಟ್ಟು ಕಾಯುತ್ತಿರುವನು. ಅವನ ಅವಸಾನ ಕಾಲವನ್ನೇ ನಿರೀಕ್ಷಿಸುತ್ತಿರುವನು. ಒಳಗೊಂಜೆಯ ಕಥೆಯೆಲ್ಲವೂ ಮುಗಿಯಿತು. ಅಲೋ ಮೂರ್ಖ, ಪಡ್ಡೆ ಹುಡುಗರಿಗೆ ಅಡ್ಡ ಕಥೆಗಳಿಂದ ದೊಡ್ಡ ಬೆದರಿಕೆಯನ್ನು ತಂದೊಡ್ಡುತ್ತಿರುವೆಯೋ? ಈ ಕೃಷ್ಣನು ನನ್ನ ನಿರೀಕ್ಷಣೆಯಲ್ಲಿರುವನು. ಇದನ್ನು ನೀನು ತೊಳೆದವನು. ನಿನಗಿಷ್ಟು ವಯಸ್ಸಾದರೂ ವಿವೇಕ ಮಾತ್ರ ಬರಲಿಲ್ಲ. ಈ ಧರ್ಮರಾಯನ ರಾಜಸೂಯ ಯಾಗವನ್ನು ನೋಡಿದೆಯಲ್ಲ, ಈಗ ನನ್ನ ಯಾಗವನ್ನು ತೋರಿಸುವನು. ಹೆಲ ಮಾಯಾವಿಗಲ್ಲ, ನಿನ್ನನ್ನು ನನ್ನ ಯಾಗದ ಪಶುವಾಗಿ ಬಲಿ ಕೊಡುವೆನು. ಈ ಪಾಂಡವರ ರಕ್ತವೇ ಯಜ್ಞದ ಆಹುತಿಯಾಗಲಿ. ದೇವಾದಿ ದೇವತೆಗಳು ನಿನ್ನನ್ನು ಬಲಿ ಕೊಡುವುದನ್ನು ನೋಡಲಿ. ಈಗ ನಾನು ತೋರಿಸುವೆನು. ಪಾಂಡುನಂದನರೇ, ಈಗ ನಿಮ್ಮ ರಾಜಸೂಯ ಯಾಗವು ಸಾಂಗವಾಯಿತು. ಚಿಂತಿಸಬೇಡಿ. ಸಮಸ್ತರನ್ನು ನಿಂದಿಸದ ಈ ಚೈತನ್ಯಗೆ ನಾನೇ ವೈದ್ಯನಾಗುವೆನು. ಕೃಷ್ಣ, ಮೊದಲು ನಿನ್ನನ್ನು ಮುಗಿಸಿ
ಆಮೇಲೆ ನಿನ್ನ ಹೊಗಳ ಬಂಟರನ್ನು ಉಳಿದವರನ್ನು ನೋಡಿಕೊಳ್ಳುವೆನು. ಎಲ್ಲವೋ ಮಧಾಂಧ, ಇದು ಅನುಭವಿಸು. ಎಲೇ ದಂತವಕ್ರ, ನೀನು ನಿನ್ನ ಶಿಶುಪಾಲನನ್ನೇ ಅನುಸರಿಸು. ಪಾಂಡುನಂದನರೇ ನೋಡಿ, ಇದು ಶಿಶುಪಾಲ ದಂತವಕ್ರನು ಶಾಪ ವಿಮೋಚನೆಯಾಗಿ ವೈಕುಂಠವನ್ನೂ ಸೇರುತ್ತಿರುವರು. ಲೋಕಾನುಘಾರ್ತವಾಗಿ ಅವತರಿಸುವ ಪರಮಾತ್ಮ, ನಾವು ನಿನಗೆ ಮಂಗಳವಾಗಲಿ. ಪರಮಾತ್ಮ ಭಕ್ತ ಪರಾಧೀನ, ನಿಮ್ಮ ಕೃಪಾ ಕಟಾಕ್ಷಕ್ಕೆ ಪಾತ್ರನಾದ ನಮ್ಮ ಜನಕನಿಗೆ ಇಂದ್ರಲೋಕವಾಸವನ್ನು ಅನುಗ್ರಹಿಸು. ಧರ್ಮನಂದನ, ಇಂದ್ರಲೋಕವಾಗಲಿ ಯಮಲೋಕವಾಗಲಿ ಸುಖವಾಗಲಿ ದುಃಖವಾಗಲಿ ನನ್ನಿಚ್ಛೆಯಂತೆ ನಡೆಯುವುದಿಲ್ಲ. ಎಲ್ಲ ಅವರವರ ಕರ್ಮಾನುಸಾರವಾಗಿ ನಡೆಯುವುದು. ಚಿಂತಿಸಬೇಡಿ, ನಿನಗೆ ಮತ್ಯಾವ ಮನೋರಥ ಇರುವುದು ಅದನ್ನು ತಿಳಿಸು. ಪರಮಾತ್ಮ, ನಿರಂತರವೂ ನೀನು ನನ್ನ ಹೃದಯ ಮಂದಿರದಲ್ಲಿ ನೆಲೆಸಿರಬೇಕೆನ್ನುವುದೇ ನನ್ನ ಮನೋರಥ. ಧರ್ಮಂದ, ನಿನ್ನ ಇಚ್ಛೆಯು ಪೂರ್ಣಗೊಳ್ಳಲಿ. ನಿಮಗೂ ಈ ಜಗತ್ತಿಗೂ ಶುಭ ಉಂಟಾಗಲಿ. ಬನ್ನಿ, ಎಲ್ಲರೂ ಪರಮಾತ್ಮನಿಗೆ ಮಂಗಳವನ್ನು ಪಾಡೋಣ. ಬಂದ್ರಪ್ಪ. ಪಾತ್ರಧಾರಿಗಳೆಲ್ಲ ದಯವಿಟ್ಟು ಬನ್ನಿ. ಪ್ರತಿಯೊಬ್ಬ ಪಾತ್ರಧಾರಿಗಳು ಬರಬೇಕು ಇಲ್ಲಿಗೆ. ಪಾತ್ರಧಾರಿಗಳು ಯಾರು ತಪ್ಪಿಸ್ಕೋಬಾರ್ದು. ಮಂಗಳಾರತಿಯ ಬೆಳಗಿರೋ ಶ್ರೀಕೃಷ್ಣನಿಗೆ ಹೂವ ಚೆಲ್ಲಾಡ ಬಂದಿರೋ. ಮಂಗಳಾರತಿಯ ಬೆಳಗಿರೋ ಶ್ರೀಕೃಷ್ಣನಿಗೆ ಹೂವ ಚೆಲ್ಲಾಡ ಬಂದಿರೋ. ಮಂಗಳಾರತಿಯ ಬೆಳಗಿರೋ ಶ್ರೀಕೃಷ್ಣನಿಗೆ ಹೂವ ಚೆಲ್ಲಾಡ ಬಂದಿರೋ. ಮಂಗಳಾರತಿಯ ಬೆಳಗಿ ಶ್ರೀಕೃಷ್ಣ ನೀನೇ ಗತಿಯೋ. ಮಂಗಳಾರತಿಯ ಬೆಳಗಿ ಶ್ರೀಕೃಷ್ಣ ನೀನೇ ಗತಿಯೋ. ಮಂಗಳಾರತಿಯ ಬೆಳಗಿ ಶ್ರೀಕೃಷ್ಣ ನೀನೇ ಗತಿಯೋ. ನಂಬಿದ ಭಕ್ತರ ಮನೆಯಲ್ಲಿ ತುಂಬಿ ತುಳ್ಕಾಡುತ್ತಿರುವೆ. ನಂಬಿದ ಭಕ್ತರ ಮನೆಯಲ್ಲಿ ತುಂಬಿ ತುಳುಕಾಡುತ್ತಿರುವೆ. ನಂಬಿದ ಭಕ್ತರ ಮನೆಯಲ್ಲಿ ತುಂಬಿ ತುಳ್ಕಾಡುತ್ತಿರುವೆ. ನಂಬಿದ ಭಕ್ತರ ಮನೆಯಲ್ಲಿ ತುಂಬಿ ತುಳುಕಾಡುತ್ತಿರುವೆ. ಮಂಗಳಾರತಿಯ ಬೆಳಗಿರೋ ಶ್ರೀಕೃಷ್ಣನಿಗೆ ಹೂವ ಚೆಲ್ಲಾಡ ಬಂದಿರೋ. ಶ್ರೀಕೃಷ್ಣನಿಗೆ ಹೂವ ಚೆಲ್ಲಾಡ ಬಂದಿರೋ. ಶ್ರೀಕೃಷ್ಣನಿಗೆ ಹೂವ ಚೆಲ್ಲಾಡ ಬಂದಿರೋ. ಲಕ್ಷ್ಮೀ ರಮಣ ಗೋವಿಂದ, ಆಂಜನೇಯ ಭಾಗವತಿ ಗೋವಿಂದ, ಲಕ್ಷ್ಮೀ ನರಸಿಂಹ ಸ್ವಾಮಿ ಭಾಗವತಿ ಗೋವಿಂದ, ಕಬ್ಬಾಳಮ್ಮನ ಭಾಗವತಿ ಗೋವಿಂದ, ಮದ್ದೂರಮ್ಮನ ಭಾಗವತಿ ಗೋವಿಂದ, ಪಟ್ಟಣದ ಮನೆಯ ಭಾಗವತಿ ಗೋವಿಂದ. ಹೋಯ್ ನನಗೆ ಉದ್ಧಾರ ಮಾಡಬೇಕು ಗೋವಿಂದ. ಅರ್ಧವ ಪಾರ್ವತಿ ಪತಿ ಹರ ಬಲೋ ಭಾರತ ಮತಾಕಿ ಶ್ರೀ ಶ್ರೀ ಒಳೆ ಆಂಜನೇಯ ಸ್ವಾಮಿ ಕೃಪಾಭೂಷಣ ನಾಟಕ ಮಾಡಲಿಕ್ಕೆ ಒಂದೇ ಒಂದೇ ಒಂದೇ